ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಅವ್ನು ನೋಡ್ತಾ ನಿಂತೀಯ? ಹೋಗೋಣ. ಅಂಕಲ್ 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 ಪ್ಲೀಸ್ ಅಂಕಲ್, ಬಿಡು ಕಾಲು, ಬಿಡು ಕಾಲು. ಇಲ್ಲ ಅಂಕಲ್, ನಿಮ್ಮ ಪ್ರೀತಿನ ಒಪ್ಕೊಳ್ಳೋದು ಅಂಕಲ್. ನಾನು ನಿಮ್ಮ ಕಾಲು ಬಿಡೋದಿಲ್ಲ ಅಂಕಲ್. ಬಿಡಪ್ಪ ಕಾಲು. ನೋಡ್ದವ್ರು ಏನು ಅನ್ಕೊಳ್ಳೋದು? ಯಾರು ಏನು ಬೇಕಾದ್ರೂ ಅನ್ಕೊಳ್ಳಿ ಅಂಕಲ್, ನನಗೆ ನನ್ನ ಪ್ರೀತಿ ಮುಖ್ಯ, ಅಪೇಕ್ಷೆ ಮುಖ್ಯ. ಪ್ಲೀಸ್ ಅಂಕಲ್, ನನ್ನ ಅವಳಿಂದ ದೂರ ಮಾಡಬೇಡಿ ಅಂಕಲ್. ನಾನು ಅವಳನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ಅಂಕಲ್. ಅವಳನ್ನ ಬಿಟ್ಟಿರೋದಕ್ಕೆ ನಂಗೆ ಕಾಯಿಲೆ ಆಗೋದಿಲ್ಲ ಅಂಕಲ್. ನೀವೇನು ಹೇಳಿದ್ರು ಮಾಡ್ತೀನಿ ಅಂಕಲ್. ಪ್ಲೀಸ್ ಅಂಕಲ್, ಪ್ಲೀಸ್ ಅಂಕಲ್, ಪ್ಲೀಸ್ ಅಂಕಲ್. ಅಂಕಲ್ ಅಂಕಲ್ ಪ್ಲೀಸ್ ಅಂಕಲ್, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಂಗೆ ಒಂದೇ ಒಂದು ಆಪರ್ಚುನಿಟಿ ಕೊಡಿ ಅಂಕಲ್. ಪ್ಲೀಸ್, ನನ್ನನ್ನು ನಾನು ಪ್ರೂವ್ ಮಾಡ್ಕೋತೀನಿ. ಆದರೆ ನನ್ನನ್ನು ಅಪೇಕ್ಷೆಯಿಂದ ಮಾತ್ರ ದೂರ ಮಾಡಬೇಡಿ ಅಂಕಲ್. ಯಾಕೆಂದರೆ ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳನ್ನ ಬಿಟ್ಟು ನನ್ನ ಕೈಲಿ ಇರೋದಕ್ಕೆ ಆಗೋದಿಲ್ಲ ಅಂಕಲ್. ಅಂಕಲ್, ನೀವು ಏನೇ ಹೇಳಿದ್ರು ನಾನು ಕೇಳ್ತೀನಿ, ಏನು ಹೇಳಿದ್ರು ನಾನು ಮಾಡೇ ಮಾಡ್ತೀನಿ ಅಂಕಲ್. ಪ್ಲೀಸ್ ಅಂಕಲ್. ನಾನು ರಿಟೈರ್ಡ್ ಆದಮೇಲೆ ಒಂದಷ್ಟು ಜನ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ಕೆ ಹೋಗ್ತೀನಿ. ಅವರಲ್ಲಿ ತುಂಬ ಒರಟಾಗಿರೋ, ಜವಾಬ್ದಾರಿನೇ ಇಲ್ಲದೆ ಇರೋ, ನಯಾ ನಾಜೂಕು ಗೊತ್ತಿಲ್ಲದೆ ಇರೋ ಅಂಥ, ಮತ್ತು ನಾನೇ ತಿದ್ದಕ್ಕಾಗದೇ ಇರೋ ಅಂಥ 4 ಹುಡುಗರನ್ನ ತೋರಿಸ್ತೀನಿ. ನೀನು ಅವರಲ್ಲಿ ಜವಾಬ್ದಾರಿ ಬರೋ ಹಾಗೆ, ತಮ್ಮನ್ನ ತಾವು ತಿದ್ದುಕೊಳ್ಳೋ ಹಾಗೆ, ರಿಪೇರಿ ಆಗೋ ಹಾಗೆ ಮಾಡಬೇಕು. ಅಷ್ಟೇ ಅಲ್ಲ, ನೀನು ಸಿಂಪಲ್ ಆಗಿರಬೇಕು. ನೀನು ಅವ್ರನ್ನ ತಿದ್ದಕ್ಕೆ ಹೋಗ್ತೀಯಲ್ಲ, ಅಷ್ಟು ದಿನ ನೀನು ಅವ್ರ ಥರನೇ ಇರಬೇಕು, ಅವರಲ್ಲಿ ಒಬ್ಬನಾಗಿರಬೇಕು. ನೀನು ಶ್ರೀಮಂತಿಕೆ ಎಲ್ಲ ತೋರಿಸ್ಕೋಬಾರ್ದು. ಅವ್ರು ಏನು ತಿಂತಾರೋ ಅದನ್ನೇ ತಿನ್ನಬೇಕು, ಅವ್ರು ಎಲ್ಲಿ ಮಲಗ್ತಾರೋ ಅಲ್ಲೇ ಮಲಗಬೇಕು, ಅವ್ರು ಯಾವ ಟಾಯ್ಲೆಟ್ಟು ಬಾತ್ರೂಮ್ ಯೂಸ್ ಮಾಡ್ತಾರೋ ಅದನ್ನೇ ಯೂಸ್ ಮಾಡಬೇಕು, ಅವ್ರು ಯಾವ ನೀರು ಕುಡಿತಾರೋ ಅದನ್ನೇ ಕುಡಿಬೇಕು. ನೀ ಸ್ಟೈಲಾಗಿ ಬಟ್ಟೆ ಹಾಕ್ಕೊಂಡು ಕಾರು ಬೈಕಲ್ಲಿ ಹೋಗಿ ಇಳಿಯೋ ಹಾಗಿಲ್ಲ. ದುಬಾರಿ ಮೊಬೈಲು, ಗಾಗಲ್ಸು, ಪರ್ಫ್ಯೂಮು ಎಲ್ಲ ನಿಷಿದ್ಧ. ಹಾ, ಇನ್ನೊಂದು ಕಂಡೀಷನ್, ಮುಖ್ಯವಾದ ಕಂಡೀಷನ್ನು, ಕೊನೆ ಕಂಡೀಷನ್. ನಾನೀಗ ನಿಂಗೆ ಹೇಳಿದ್ನಲ್ಲ ಕೆಲಸಗಳು, ಆ ಕೆಲಸಗಳನ್ನ ನೀನು 2 ವಾರದಲ್ಲಿ ಮಾಡಬೇಕು. ಎರಡು ವಾರ ಅಷ್ಟೇ ಸಮಯ ನಿನಗಿರೋದು. ನಾನು ಹೇಳಿದ ಸಮಯದ ಮಿತಿಯಲ್ಲೇ ನೀನು ಮಾಡಬೇಕು. ನೀನು ಹಾಗೆ ಮಾಡಿದ್ರೆ ನಾನು ನಿನ್ನನ್ನು ಒಪ್ಕೋತೀನಿ. ಸರಿ ಅಂಕಲ್, ನನಗಷ್ಟೇ ಟೈಮ್ ಸಾಕು. ಅಷ್ಟರಲ್ಲಿ ನೀವು ಕೊಟ್ಟಿರೋ ಟಾಸ್ಕ್ನ ನಾನು ಮುಗಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನಿನಗೆ ಮಾತ್ರ ಇದ್ರೆ ಸಾಲದು, ನಮಗೂ ಆ ನಂಬಿಕೆ ಬರಬೇಕು. ನೋಡೋಣ ಏನು ಮಾಡ್ತೀಯ ಅಂತ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗಿದ್ವಿ ನಾವು? ಹೇಗಿದ್ವಿ ಮಾಂಸಿ ಮನೇಲಿ ನಾವು ರಾಜರು? ಆದ್ರೆ ಈಗ ಬೆಗ್ಗರ್ಸ್ ಆಗಿದ್ದೀವಿ. ಬೆಗ್ಗರ್ಸ್. ಅದು ನಿಜ ಅಲ್ಲ, ನಮ್ಗೆ ಒಂದೇ ಒಂದು ಚೂರು ದುಡ್ಡು ಬೇಕು ಅಂತಂದ್ರು ಆ ಮಲ್ಲಿ ಲೆಕ್ಕ ಕೇಳ್ತಾಳೆ. ಅವಳು ಕೇಳೋ ಹಾಗೆ ಭೂಮಿಕಾ ಟ್ರೈನ್ ಮಾಡಿಟ್ಟು ಹೋಗಿದ್ದಾಳೆ. ಏನ್ ನಡೀತಾ ಇದೆ ಮನೇಲಿ? ಮಾಮ್ ನೋಡ, ನೀನ್ ಈ ತರ ಸೈಲೆಂಟ್ ಆಗಿ ಕೂತಿದ್ರೆ ಏನು ಆಗಲ್ಲ ಮಾಮ್. ಮಾಮ್ ಪ್ಲೀಸ್ ಮಾಮ್, ಡೂ ಸಮಥಿಂಗ್. ಏನಾದ್ರೂ ಮಾಡಿ ಮನೆ ಕಂಟ್ರೋಲ್ನ ನಿನಗೆ ವಾಪಸ್ ತಗೋ, ಇಲ್ಲಾಂದ್ರೆ ಲೈಫ್ ಲಾಂಗ್ ಅವಿಗೆ ಬೆಗ್ಗರ್ಸ್ ಆಗಿ ಇರ್ಬೇಕಾಗುತ್ತೆ. ಒಂದು ಚಿಲ್ಡ್ರೆ ಕಾಸು ಬೇಕು ಅಂತಂದ್ರೆ ಲೈಫ್ ಹೇಗಾಗಿದೆ ಗೊತ್ತಾ? ಕೇಳೋ ಬೇಡವೋ ಅಂತ ಯೋಚನೆ ಮಾಡೋ ಸ್ಥಿತಿಗೆ ಹೋಗಿದ್ದೀವಿ. ನಮ್ಮ ದುಡ್ಡನ್ನ ನಾವು ತೊಗೊಳೋದಕ್ಕೆ ನೆನ್ನೆ ಮೊನ್ನೆ ಬಂದವ್ರ ಪರ್ಮಿಷನ್ ಬೇಕಾ? ಸಫೋಕೇಟ್ ಆಗ್ತಿದೆ ನನಗೆ. ಅಳಿವಯ್ಯ, ನಿನಗೆ ಮಾತ್ರ ಅಲ್ಲ ಕಣ, ನಮ್ಮೆಲ್ರಿಗೂ ಉಸಿರು ಕಟ್ಟದಂಗೆ ಆಗ್ತಾ ಇದೆ. ಅದರಲ್ಲೂ ನೀನು ನಮ್ಮಂಗೆ ಜಾಸ್ತಿನೇ ಫೀಲ್ ಆಗ್ತಾ ಇದೆ. ನೀನು ಅತ್ತಿಗೆ ಅನ್ಸ್ಕೊಂಡವಳು ಮಲ್ಲಿ ಕೈಲಿ ನಮ್ಮಂಗೆ ಚೆಕ್ ಕೊಡಿಸಿದಾಳೆ. ನೀನು ನಮ್ಮನ್ನ ಚೆಕ್ ಮೇಟ್ ಮಾಡಿಬಿಡ್ತಾಳೆ ಕಣೋ.
ನಾನು ನೀನು ಉಳಿದವರೆಲ್ಲ ಯಾವ ಲೆಕ್ಕ ಕಣ. ಅಳಿಮಯ್ಯ ಅಳಿಮಯ್ಯ. ಮಾಮ್ ಮಾತಾಡು ಮಾಮ್. ಇದನ್ನೆಲ್ಲ ನೋಡ್ತಿದ್ರೆ ನಿನ್ಗೆ ಹರ್ಟ್ ಆಗ್ತಿಲ್ವಾ, ಇನ್ಸಲ್ಟ್ ಆಗ್ತಿಲ್ವಾ ಮಾಮ್ ನಿನಗೆ? ಆಗ್ತಿದೆ, ಆದರೆ ಏನು ಮಾಡೋದು? ನಾನೀಗ ಏನೂ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ನೋಡೋಣ ಆ ಭೂಮಿಕಾ ಇನ್ನು ಎಷ್ಟು ದಿನ ಆಟ ಆಡ್ತಾಳೆ ಅಂತ. ನನ್ನ ಲೈಫಲ್ಲಿ ಎಂತೆಂಥವ್ರನ್ನೆಲ್ಲ ನೋಡ್ಬಿಟ್ಟಿದ್ದೀನಿ. ಅವ್ರ ಮುಂದೆ ಇವಳು ಯಾವ ಲೆಕ್ಕ? ಇಂಥದ್ದೆಲ್ಲ ನನ್ನ ಲೈಫಲ್ಲಿ ಫೇಸ್ ಮಾಡೇ ಇಲ್ಲಿ ತನಕ ಬಂದಿರೋದು. ಅವಳು ಏನು ಬೇಕೋ ಮಾಡಲಿ, ನಾನು ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ಅಕ್ಕರೆ ಏನ್ ಇಷ್ಪಿರನ್ ಬಂದ್ಬಿಟ್ರಲ್ಲ? ಆಷಾಢ ಏನು 1 ತಿಂಗಳೈತೆ, ಆಷಾಢ ಏನು ಮುಗ್ದಿಲ್ಲ. ಅದು ಮಲ್ಲಿ ನಿಮ್ಮನ್ನೆಲ್ಲ ಬಿಟ್ಟಿರೋದಕ್ಕೆ ಮನ್ಸಾಗ್ಲಿಲ್ಲ ನೋಡು, ಅದಕ್ಕೆ ಬೇಗ ಬಂದ್ಬಿಟ್ಟೆ. ಏನಣ್ಣ ಇದು? ಇವಳು 1 ತಿಂಗಳು ಈ ಕಡೆ ತಲೆನೇ ಹಾಕಲ್ಲ ಅಂತ ನಾವು ಅಂದ್ಕೊಂಡ್ರೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದಾಳೆ. ಹ್ಞೂ, ಇಲ್ಲಿಗೆ ಒಕ್ಕರ್ಸ್ಕೊಂಡ್ಬಿಟ್ಟಿದೆ ಶನಿ. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ನಿಂತ್ಕೊಂಡೇ ನಮ್ಮನ್ನು ಕಂಟ್ರೋಲ್ ಮಾಡ್ತಿತ್ತು. ಈಗ ಇಲ್ಲಿಗೆ ಒಕ್ಕರ್ಸ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ಜೀವ ಹೆಣ್ತಾಳೆ ಸಿಸ್ಟರ್ ಅವಳು. ಇವಳು ಇಲ್ಲಿಗೆ ಎಂಟ್ರಿ ಕೊಟ್ಟದ್ದು ನೋಡಿದ್ರೆ ಸೂರ್ಯಕುಮಾರ್ ಯಾದವ್ ಬ್ಯಾಟ್ ತಗೊಂಡು ಸ್ಟೇಡಿಯಂಗೆ ಎಂಟ್ರಿ ಕೊಟ್ಟ ಥರ ಕಾಣ್ತಾ ಇದೆ. 360 ಡಿಗ್ರಿಲೂ ಗುಮ್ತಾಳೆ ನಮ್ಮನ್ನು. ಅಂಡರ್ಸ್ಟ್ಯಾಂಡ್. ಸೂರ್ಯಕುಮಾರ್ ಯಾದವ್ ಕ್ಯಾನ್ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹೊರಡು ಅಂತ ಹೇಳಿದ್ರು, ಎಲ್ಲರ ಮುಂದೆ ಮರ್ಯಾದೆ ತೆಗೆದ್ರು, ಕಲ್ಬಂಡೆ ಹಾಗೆ ನಿಂತಿದ್ಯಲ್ಲ, ಹೊರಡು. ನಿನಗೆ ಏನ್ ಹೇಳ್ಬೇಕೋ ಅರ್ಥ ಆಗ್ತಿಲ್ಲ. ಇಷ್ಟಪಟ್ಟು ಇಲ್ಲಿ ನಿಂತಿದ್ಯೋ ಅಥವಾ ಇಷ್ಟದ ವಿರುದ್ಧವಾಗಿ ನಿಂತಿದ್ಯೋ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದು ಮಾತು ಅರ್ಥ ಮಾಡ್ಕೊ, ಈ ಮನೆ ನಡೆಸ್ತಾ ಇರೋರು ಪ್ರೀತಿಗೆ ನಿಯತ್ತಿಗೆ ಬೆಲೆನೆಲೆ ಎರಡು ಕೊಡೋದಿಲ್ಲ. ನೋಡೋದಿಕ್ಕೆ ಈ ಮನೆ ಹೊರಗಡೆಯಿಂದ ಅರಮನೆ ತರ ಕಾಣಬಹುದು, ಆದ್ರೆ ಇದು ಎಲ್ಲಾರ ಭಾವನೆಗಳನ್ನ ಹೂತಾಕಿ ಯಾರೋ ಒಬ್ರು ಅಂಗೈಯಲ್ಲಿ ಆಟ ಆಡಿಸ್ತಾ ಇರೋ ಸೆರೆಮನೆ ಇದು. ಮದುವೆ ಆದ ತಕ್ಷಣ ನಿನಗೂ ಈ ಮನೆಗೂ ಸಂಬಂಧ ಇದೆ ಅಂತ ನೀನ್ ಕಾಯ್ತಾ ನಿಂತಿದ್ಯಾ. ಆದ್ರೆ ಇಲ್ಲಿ ನೀನು ಸಂಬಂಧಗಳಿಗೆ ಅರ್ಥ ಹುಡುಕ್ಬೇಕಾಗತ್ತೆ. ಆ ಪರಿಸ್ಥಿತಿ ಇದೆ ಈ ಮನೆಯಲ್ಲಿ. ಹೊರಗಿನವಳಾಗಿ ನೀನಿವತ್ತು ಇಲ್ಲಿ ನಿಂತು ಇದನ್ನ ಅನುಭವಿಸ್ತಿದ್ಯಾ. ಆದ್ರೆ ನಾನು ಇಷ್ಟು ವರ್ಷದಿಂದ ಮನೆಯೊಳಗೆ ಇಟ್ಕೊಂಡು ಹೊರಗಿನೊಳಗೆ ಬದುಕ್ತಾ ಇದ್ದೀನಿ. ಇದನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಸ್ಮಶಾನದಲ್ಲಿ ಸಂಭ್ರಮ ಮಾಡೋ ಹಠ ಬಿಡು. ಸೌಂದರ್ಯ ಬೇಡ ಅಂದಿದ್ ಒಂದೇ ಒಂದು ವಿಷಯನೂ ನಡೆದಿದ್ದ ಇತಿಹಾಸನೇ ಇಲ್ಲ ಈ ಮನೆಯಲ್ಲಿ. ಬದುಕಟ್ಕೊಂಡು ಗೆಲ್ತೀಯೋ ಅಥವಾ ಹೋರಾಡಿ ಸೋಲ್ತೀಯೋ, ನೀನೇ ನಿರ್ಧಾರ ಮಾಡು. ಇಷ್ಟ ಇಲ್ಲದೆ ಇರೋ ಹೆಂಡತಿಯಿಂದ ಅವನಿಗೆ ಪ್ರೀತಿ ಸಿಗುತ್ತಾ? ಅಥವಾ ಅವನಾದ್ರೂ ಅವಳನ್ನ ಪ್ರೀತಿ ಮಾಡಕ್ ಸಾಧ್ಯನಾ? ನೀನು ಹೇಳ್ತಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲಮ್ಮ. ಆ ಹುಡುಗಿಗೆ ಅಯ್ಯೋ ಪಾಪ ಅಂತ ಈ ಮನೇಲಿ ಜಾಗ ಕೊಡಬಹುದು, ಆದರೆ ನಮ್ಮ ಚಿರು ಮನಸ್ಸಲ್ಲಿ ಅವಳಿಗೆ ಜಾಗ ಸಿಗುತ್ತಾ? ಇನ್ನು 10 ವರ್ಷ ಹೋದ್ರೂ ನಮ್ಮ ಚಿರು ಆ ಹುಡುಗಿನ ಹೆಂಡತಿ ಅಂತ ಆಕ್ಸೆಪ್ಟ್ ಮಾಡಲ್ಲ ಮಾವ. ಯಾಕಂದ್ರೆ ಮದುವೆ ಆಗ್ಬೇಕಾಗಿರೋ ಹುಡುಗಿ ಬಗ್ಗೆ ಅವನು ಎಷ್ಟು ಆಸೆ ಆಕಾಂಕ್ಷೆಗಳನ್ನ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದ. ಆದರೆ ಆ ಹುಡುಗಿ ನಮ್ಮ ಚಿರು ಎಕ್ಸ್ಪೆಕ್ಟೇಷನ್ಗೆ 10% ಕೂಡ ಮ್ಯಾಚ್ ಆಗಲ್ಲ ಮಾವ. ಈ ಸಂಬಂಧ ಮುಂದುವರಿಯಲ್ಲ ಅಂತ ಗೊತ್ತಿದ್ದು ಸುಮ್ಮನೆ ಆ ಹುಡುಗಿನ ಮನೆ ಒಳಗೆ ಕರೆಸಿ ಅವಳ ಮನಸ್ಸಲ್ಲಿ ಆಸೆಗಳನ್ನ ಹುಟ್ಟಿಸೋ ಬದಲು ಅಲ್ಲಿಂದಾನೇ ಕಳಿಸ್ಬಿಟ್ರೆ ಅವಳು ಇನ್ನೊಂದು ಜೀವನ ಕಟ್ಕೋತಾಳಲ್ವಾ? ಆದರೂ ಈಗ ಮದುವೆ ಆಗಿದೆ, ಜನರಿಗೆಲ್ಲ ವಿಷಯ ಗೊತ್ತಾಗಿದೆ. ಈಗ ಏನು ಮಾಡೋದು? ಇಷ್ಟ ಇಲ್ಲದೆ ಇದ್ರು ಈ ಸಮಾಜದ ಒತ್ತಡಕ್ಕೆ ಮದುವೆ ಅನ್ನೋ ಕೊಂಡಿಗೆ ಸಿಕ್ಕಾಕೊಂಡು ಆ ಹುಡುಗಿ
ನಮ್ಮ ಚಿರು ಇಬ್ಬರು ಒದ್ದಾಡೋದು ಬೇಡ ಅಲ್ವಾ? ಅವರಿಬ್ಬರ ನೆಮ್ಮದಿಗಿಂತ ಸಮಾಜ, ಪ್ರತಿಷ್ಠೆ, ಗೌರವನೇ ಇಂಪಾರ್ಟೆಂಟ್ ಅನ್ನೋದಾದರೆ ಈಗಲೇ ಹೋಗಿ ಅವಳನ್ನ ಕರ್ಕೊಂಬರ್ತೀನಿ. ಸೋದರಿ ನಿಂತ್ಕೊಮ್ಮ. ಇವತ್ತು ನೀನು ತಗೊಂಡಿರೋ ನಿರ್ಧಾರ ನಾಳೆ ನಮ್ಮೆಲ್ಲರ ನೆಮ್ಮದಿಗೆ ಕಾರಣ ಆಗಲಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಮಗ, ಮನೆ ತುಂಬಿಸ್ಕೊಂಡ್ರಾ? ಹೇಗಿದೀಯಾ ನೀನು? ಪೊಲೀಸಪ್ಪ, ನಾನೇ ನಮ್ಗೆ ಕಾಲ್ ಮಾಡೋಣ ಅಂತ ಅಂತಿದ್ದೆ. ನೀವು ಎಷ್ಟು ನೆನಪಾಗ್ತಿದ್ದೀರೋ ಗೊತ್ತಾ? ಈ ಮನೆ ದೊಡ್ಡದಾಗಿದೆ. ಮನೆ ಅಲ್ಲ, ಇದು ಅರಮನೆ. ಒಳಗೆ ಬರ್ತಿದಂಗೆ ಚಳಿ ಗಾಳಿ. ನನ್ನ ರೂಮು ರಾಣಿ ರೂಮ್ ತರ ಇದೆ. ನಾನು ನೋಡ್ತಾನೆ ನಿಂತ್ಬಿಟ್ಟೆ. ನೀವು ಇರ್ಬೇಕಿತ್ತು ಪೊಲೀಸಪ್ಪ. ಎಷ್ಟು ಸಂತೋಷ ಪಡ್ತಿದ್ರಿ ಗೊತ್ತಾ? ನನಗೆ ಗೊತ್ತಿತ್ತು ಮಗಳೇ, ನಿನಗಿರೋ ಆ ಒಳ್ಳೆ ಗುಣಕ್ಕೆ ಆ ಮನೆಯವರು ನಿನ್ನನ್ನ ರಾಣಿ ತರ ಮೆರೆಸ್ತಾರೆ ಅಂತ. ಮೆರೆಸ್ಲೇಬೇಕು. ಆ ದೇವರು ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲಾನು ಕೊಡ್ತಾನೆ ಅನ್ನೋದಕ್ಕೆ ಇವತ್ತು ನೀನ್ ನಿಂತಿರೋ ಜಾಗನೇ ಸಾಕ್ಷಿ ಮಗ. ಮಗ, ಈಗ ನೀನ್ ನಿಂತಿರೋ ಜಾಗ ಮತ್ತು ನಿನಗೆ ಆ ಮನೆಯವರು ಕೊಟ್ಟಿರೋ ಸ್ಥಾನ, ಅಂತ ಸ್ಥಾನ ಸಿಗಲೇಬೇಕು ಅಂತ ಎಷ್ಟೋ ಹೆಣ್ಮಕ್ಳು ಹರಕೆ ಹೊತ್ಕೋತಾರೆ. ನಿನ್ನ ದಾನ ಧರ್ಮ, ನಿನ್ನ ನಿಯತ್ತು, ನೀನು ಬಯಸದೆ ಹೋದ್ರು ನಿನ್ನನ್ನು ಆ ಸ್ಥಾನಕ್ಕೆ ಕರ್ಕೊಂಡೋಗಿ ನಿಲ್ಲಿಸಿದೆ. ನನಗೆ ಈಗಲೇ ನಿನ್ನ ನಾನು ನೋಡಬೇಕು ಅನ್ನಿಸ್ತಾ ಇದೆ ಮಗಳೇ. ನಾನು ಈಗಲೇ ಬಸ್ ಹತ್ಕೊಂಡು ಬಂದ್ಬಿಡ್ತೀನಮ್ಮ. ಬೇಡ ಪೊಲೀಸಪ್ಪ, ತುಂಬ ಓಡಾಡಿ ಸುಸ್ತಾಗಿರ್ತೀರ. ನೀವು ರೆಸ್ಟ್ ಮಾಡಿ, ಆಮೇಲೆ ಬರುವಂತೆ. ಈಗ ಮನೆ ತುಂಬ ಗೆಸ್ಟ್ಗಳು ಬಂದಿದ್ದಾರೆ. ನಾನು ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಸರಿ ಸರಿ, ನನ್ನ ಹತ್ರ ನೀನು ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ಮೊದಲು ಆ ಕಡೆ ಗಮನ ಕೊಡು. ಪೊಲೀಸಪ್ಪ, ನೀನು ಅಮ್ಮ ಖುಷಿಯಾಗಿದ್ದೀರಾ ಅಲ್ವಾ ಪೊಲೀಸಪ್ಪ? ಕಂದ, ನೀನು ಖುಷಿಯಾಗಿದ್ದೀನಿ ಅಂತಂದ್ರೆ ನಮ್ಗೆಲ್ಲಾನು ಖುಷಿನೇ. ಆಯ್ತು ಆಯ್ತು, ಇಡ್ತೀನಿ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಯ್ತಂತೆ. ಭರ್ಜರಿಯಾಗಿ ಸ್ವಾಗತ ಕೋರಿದ್ರಂತೆ. ಅವಳನ್ನ ಯಾರು ಮದ್ವೆ ಆಗ್ತಾರೋ ಅಂತ ಅನ್ಕೊಂಡಿದ್ದೆ. ಏಯ್, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅಂದ ಇರೋದು ಮುಖದಲ್ಲಲ್ಲ, ಮನಸ್ಸಿನಲ್ಲಿ. ಭಗವಂತನ ಗೊತ್ತು ಅವಳ ಯೋಗ್ಯತೆಗೆ ಏನು ಕೊಡಬೇಕು ಅಂತ, ಅದನ್ನ ಕೊಟ್ಟಿದ್ದಾನೆ. ನನ್ನ ಮಗಳು ದೀಪ ರೂಪದಲ್ಲಿ ಸುಂದರಿ ಅಲ್ಲದೆ ಇರಬಹುದು, ಆದರೆ ಗುಣದಲ್ಲಿ ವಿಶ್ವಸುಂದರಿ ಕಣೆ. ನನ್ನ ಮಗಳು ದೀಪ ನಾನು ಹೇಳಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತನಗಿಷ್ಟ ಇಲ್ಲದೆ ಹೋದ್ರು ತಾಲಿ ಕಟ್ಟಿಸ್ಕೊಂಡ್ಳು. ಅದೇ ರೂಪನ್ ಥರ ಓಡ್ ಹೋಗಿ ನಮ್ಮ ಮಾನ ಮರ್ಯಾದೆ ತೆಗಿಲಿಲ್ಲ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನನ್ನ ಮಗಳು ತೆಗೆದುಕೊಳ್ಳೋ ಯಾವುದೇ ನಿರ್ಧಾರ ಸರಿಯಾಗಿ ಇರುತ್ತೆ. ಯಾಕಂದ್ರೆ ಅವಳ ಜೊತೆ ದೇವರಿರ್ತಾರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ಮಾರ್ಟ್ ಸಿಟಿ ಮಾಡೋಕ್ಕೆ ಜಾಗ ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ ಕೇಳಿದ್ರೆ ಯೋಚನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನೀನು ಸಪೋರ್ಟ್ ಬೇರೆ.
ಇಷ್ಟ ಇಲ್ಲ ಅಂದಿದ್ರೆ ಆವಾಗಲೇ ಹೇಳಬೇಕಿತ್ತು. ಇಷ್ಟೊಂದೆಲ್ಲ ಯಾಕೆ ಮುಂದುವರಿಸ್ಬೇಕಿತ್ತು? ವಿಶ್ವ, ಅಪ್ಪ ಹಾಗೆ ಮಾತಾಡ್ತಿದ್ದಾರೆ ಅಂದ್ರೆ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ ಕಣೋ. ಒಬ್ಬ ಮಗನಾಗಿ ಅದನ್ನ ಅರ್ಥ ಮಾಡ್ಕೊಳ್ದೆ ಈ ಕೋಪ ಮಾಡ್ಕೊಂಡು ಮಾತಾಡ್ತಾ ಇದೆಯಲ್ಲ. ನನಗೇನು ಅಪ್ಪನ ಮೇಲೆ ಕೋಪ ಇಲ್ಲಮ್ಮ, ಬೇಸರ ಇದೆ. ಊರ್ ಜನರಿಗೆಲ್ಲ ಇಲ್ಲಿ ಸ್ಮಾರ್ಟ್ ಸಿಟಿ ಆಗುತ್ತೆ, ಅವ್ರ ಮಕ್ಳಿಗೆಲ್ಲ ಕೆಲಸ ಸಿಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ಆಗಲ್ಲ ಅಂತ ಹೇಳಿದ್ರೆ ಅಪ್ಪನ ಮರ್ಯಾದೆ ಏನಾಗುತ್ತೆ ಹೇಳು? ಇದರಿಂದ ನನಗೂ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಆ ಥರ ಆಗೋ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ. ಅಪ್ಪನಿಗೆ ಕೋಪ ಮಾಡ್ಕೊಳ್ಳೋದು ಬಿಟ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಬರೋದಿಲ್ಲ. ಲೋ ವಿಶ್ವ, ಏನು ನಿಮ್ಮ ಅಪ್ಪನ ಬಗ್ಗೆ ಹೀಗೆ ಮಾತಾಡ್ತಾ ಇದೆಯಾ? ಇಷ್ಟು ದಿನ ನೀನು ಅವ್ರನ್ನ ಅರ್ಥ ಮಾಡ್ಕೊಂಡಿರೋದು? ಅರ್ಥ ಮಾಡ್ಕೊಂಡಿರೋದಕ್ಕಮ್ಮ ಇಷ್ಟೆಲ್ಲ ಮಾತಾಡ್ತಿರೋದು. ಅವ್ರಿಗೆ ಅವ್ರು ಹೇಳ್ದಾಗೆ ನಡಿಬೇಕು. ನಾವಿಷ್ಟಪಟ್ಟಂಗೆ ಏನೂ ಆಗಲ್ಲ. ಈ ರೀತಿ ಮಾತು ತಪ್ಪಿದ್ರೆ ಅವ್ರ ಮೇಲೆ ನಂಬಿಕೆ ಹೇಗೆ ಬರುತ್ತೆ ಹೇಳು? ನೋಡು, ನಿಮ್ಮ ಅಪ್ಪನ ಬಗ್ಗೆ ನೀನು ತಪ್ಪು ತಿಳ್ಕೊಂಡಿದ್ಯಾ. ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ನೀನು ಹೀಗೆಲ್ಲ ಮಾತಾಡ್ತಾ ಇದೆಯಾ. ಅವ್ರ ಕೋಪದಲ್ಲಿ ಜ್ವಾಲಾಮುಖಿ ಇರ್ಬೋದು, ಆದ್ರೆ ಮನಸ್ಸು ಮಗು ತರ ಕಣೋ. ಈಗೇನಾದ್ರೂ ನೀನು ಆಡಿರೋ ಮಾತುಗಳೆಲ್ಲ ಅವ್ರು ಕೇಳಿಸ್ಕೊಂಡ್ರೆ ಎಷ್ಟು ಸಂಕಟ ಪಡ್ತಾರೆ ಗೊತ್ತಾ? ಅಮ್ಮ, ನಾನು ಅವರು ಸಂಕಟ ಪಡ್ಲಿ ಅಂತ ಈ ಥರ ಎಲ್ಲ ಮಾತಾಡ್ತಿಲ್ಲಮ್ಮ. ಈ ಪ್ರಾಜೆಕ್ಟ್ ಆಗಿಲ್ಲ ಅಂದ್ರೆ ಎಷ್ಟೊಂದು ಜನಕ್ಕೆ ತೊಂದರೆ ಆಗುತ್ತೆ ಗೊತ್ತಾ? ಅದು ನನಗೂ ಗೊತ್ತಿದೆ ಕಣೋ. ನಿಮ್ಮಪ್ಪ ಒಂದ್ಸಲ ಮಾತು ಕೊಟ್ಮೇಲೆ ಅವ್ರು ಯಾವುದೇ ಕಾರಣಕ್ಕೂ ಆ ಮಾತಕ್ಕೆ ತಪ್ಪಲ್ಲ. ಅವ್ರು ಖಂಡಿತ ಅದನ್ನ ನೆರವೇರಿಸ್ತಾರೆ. ನೋಡು, ಇನ್ನೊಂದ್ಸಲ ನೀನು ಈ ರೀತಿ ಎಲ್ಲ ಮಾತಾಡಬೇಡ. ಈ ಪ್ರಾಜೆಕ್ಟ್ ಖಂಡಿತ ನಡೆಯುತ್ತೆ. ತಗೋ, ಹಾಲು ಕುಡಿ. ತಗೊಳ್ಳೋ. ನೀನು ಆ ಥರ ಎಲ್ಲ ಏನು ಯೋಚನೆ ಮಾಡಬೇಡ. ಧೈರ್ಯವಾಗಿರು, ಎಲ್ಲ ಖಂಡಿತ ಆಗುತ್ತೆ. ಲಲಿತಾ, ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ನನಗೆ ಅರ್ಥ ಆಗಿದೆ. ನನ್ನ ದ್ವೇಷಕ್ಕೋಸ್ಕರ ಹೆತ್ತ ಮಗನ ನಂಬಿಕೆ ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀನು ಆಲೋಚನೆ ಮಾಡಿ ಸರಿಯಾಗಿದೆ. ನೀನು ಹಾಗೆ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೆ ಕೆಲಸ ಎಲ್ಲಿವರೆಗೂ ಬಂತು? ಪಾಯ ಹಾಕಾಗಿದೆ, ಪಿಲ್ಲರ್ ಹಾಕೋಕೆ ರೆಡಿ ಮಾಡ್ತಿದ್ದಾರೆ. ಅದಾದ್ಮೇಲೆ ಗೋಡೆ ಕಟ್ಸೋದಕ್ಕೆ ಶುರು ಮಾಡ್ತಾರೆ. ಹೌದಾ? ಅಲ್ಲಿವರೆಗೂ ಬಂದ್ಬಿಡ್ತಾ? ಏನೇ ಪಾಯ ಹಾಕ್ತಿದ್ದಾರೆ ಅಂದ್ರೆ ಅಷ್ಟೊಂದು ಖುಷಿ ಪಡ್ತಿಲ್ಲ? ಅರೆ, ಖುಷಿ ಪಡದೆ ಇರಕ್ಕಾಗತ್ತೇನ್ರಿ? ನಮ್ಮನೆ ಬಗ್ಗೆ ಕೇಳಿದ್ರೆ ಖುಷಿ ಆಗದೆ ಇರುತ್ತಾ? ನಾನು ಕರ್ಕೊಂಡೋಗ್ರಿ, ನಾನು ನೋಡ್ಬೇಕು. ಒಂದು ಕೆಲಸ ಮಾಡೋಣ. ಅಲ್ಲಿ ಕೂಲಿ ಕೆಲಸದವ್ರು ಕಡಿಮೆ ಇದ್ದಾರೆ. ನೀನು ಕೂಲಿ ಕೆಲಸಕ್ಕೆ ಬಂದ್ಬಿಡು. ಒಂದು ಆಳು ಸಂಬಳ ಉಳಿಯುತ್ತೆ, ಜೊತೆಗೆ ಮನೆಗೆ ಕಾವಲು ಇದ್ದಂಗೂ ಆಗುತ್ತೆ. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ದುಡ್ಡು, ಬರೀ ದುಡ್ಡಿನ ಮಾತೇ ಆಡ್ರಿ. ಅಲ್ಲ ರೀ, ನಾನು ಕೂಲಿ ಕೆಲ್ಸಕ್ಕೆ ಹೋದ್ರೆ ನಿಮಗೆ ಸಂತೋಷ ಆಗುತ್ತಾ? ಯಾಕೆ ಮಾಡಬಾರ್ದು? ನಮ್ಮನೆ ಕೆಲಸ ಮಾಡೋದಕ್ಕೆ ನಾವ್ಯಾಕೆ ನಾಚಿಕೆ ಪಡ್ಕೋಬೇಕು? ನಾಳೆ ಹೆಮ್ಮೆಯಿಂದ ಹೇಳ್ಕೋಬಹುದು, ನಮ್ಮ ಮನೆ ನಾವೇ ಕಟ್ಟಿದೀವಿ ಅಂತ. ಹೌದೌದು. ಮತ್ ನೀವ್ಯಾಕೆ ಆಫೀಸ್ಗೆ ಹೋಗ್ತಿದ್ದೀರಾ? ಅಲ್ಲೇ ಗಾರೆ ಕೆಲಸ ಮಾಡ್ಕೊಂಡಿರಿ. ನಾನು ಗಾರೆ ಕೆಲಸ ಮಾಡಿದ್ರೆ ಮನೆ ಕಟ್ಸೋಕೆ ದುಡ್ಡು ಯಾರು ನಿಮ್ಮ ತಾತ ಕೊಡ್ತಾನೆ? ಬಂದ್ಬಿಟ್ಲೆ ಹೇಳಕ್ಕೆ. ಆ ಮೇಸ್ತ್ರಿ ಕೊಡ್ತಿರೋ ಸಾಮಾನು ಲಿಸ್ಟ್ ನೋಡಿದ್ರೆ ತಲೆ ಕೆಟ್ಟೋಗುತ್ತೆ. ಒಳ್ಳೆ ಬಕಾಸುರನ್ನ ಬಾಯಿಗೆ ಹಾಕಿದಂಗೆ ಆಗ್ತಿದೆ. ಅದ್ರ ಮಧ್ಯೆ ನೀನು ಕರ್ಕೊಂಡು ಹೋಗು ಅಂತ. ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂದರೆ ಮನೆಯಲ್ಲಿ ಎಷ್ಟು ಸುಳ್ಳು ಹೇಳಬೇಕು ಯೋಚನೆ ಮಾಡು. ನೇರವಾಗಿ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ರಿ. ಈಗ ಸುತ್ತಿ ಬೆಳೆಸಿ ಯಾಕೆ ಹೇಳ್ತೀರಾ? ನಮ್ಮನೆ ನೋಡೋದಿಕ್ಕೆ ನಾನು ನಿಮ್ಮ ಹತ್ರ ಇಷ್ಟೊಂದು ಬೇಡ್ಕೋಬೇಕು? ನೋಡೆ, ಈಗಾಗಲೇ ಹೊರಗಡೆ ಹೋಗಬೇಕು ಅಂದರೆ 2-3 ಸಲ ಸುಳ್ಳು ಹೇಳಿ ಹೋಗಿದ್ದೀವಿ. ಅದನ್ನು ಎಷ್ಟು ಕಷ್ಟದಿಂದ ಬ್ಯಾಲೆನ್ಸ್ ಮಾಡಿದೀವಿ ಅಂತ ನಿಮಗೆ ಗೊತ್ತು. ಮತ್ತೆ ಹಂಗೆ ಮಾತಾಡ್ತೀಯಲ್ಲ. ಸರಿ, ಈ ಭಾನುವಾರ ಟ್ರೈ ಮಾಡ್ತೀವಿ, ಆಯ್ತಾ? ಸರಿ, ನೀವು ಟ್ರೈ ಮಾಡ್ತಾನೆ ಇರಿ. ನಾನು ಇಲ್ಲೇ ಅಡುಗೆ ಮನೆಯಲ್ಲೇ ಬಿದ್ದಿರ್ತೀನಿ. ತಗೊಳ್ಳಿ ನಿಮ್ಮ ಲಂಚ್ ಬಾಕ್ಸ್.
ಪೇಮೆಂಟ್ ಆಗಿಲ್ಲ ಅಂತ ನೀನು ನನ್ನ ಹತ್ರ ಹೇಳಬೇಕು. ಅದು ಬಿಟ್ಟು ಮನೆಯವ್ರಿಗೆಲ್ಲ ಹೇಳಿದ್ರೆ ಅವ್ರು ನಿನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ಅದು ಸಾರಿ ಬೇಬಿ, ಮರ್ತು ಹೇಳ್ಬಿಟ್ಟೆ. ಅವರು ಇದ್ದಕ್ಕಿದ್ದಾಗೆ ಶೇರ್ ಕೇಳ್ತಾರೆ ಅಂತ ನನಗೇನು ಗೊತ್ತಿತ್ತು ಹೇಳು. ನೀನು ಮೊದಲಿನ ಥರನೇ ಆಗ್ತಿದ್ಯಾ. ಆವಾಗ ಅಂದರೆ ನಿನಗೆ ಜವಾಬ್ದಾರಿ ಇರಲಿಲ್ಲ, ಕೆಲಸನೂ ಇರಲಿಲ್ಲ. ಆದರೆ ಇವಾಗ ಬಿಸ್ನೆಸ್ ಮೆನ್ ಒಂದು ಜವಾಬ್ದಾರಿ ಅಂತಿರುತ್ತೆ. ಅರ್ಥ ಮಾಡ್ಕೋ, ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗಿರಬೇಕು ಅಂತ ನಿಂಗೆ ಸ್ವಲ್ಪನಾದ್ರೂ ಗೊತ್ತಿರಬೇಕು. ಇಂಥ ಸೆನ್ಸಿಬಲ್ ಮ್ಯಾಟರ್ಸ್ನ ನಾವಿಬ್ಬರೇ ಡಿಸ್ಕಸ್ ಮಾಡಬೇಕು. ಪ್ಲೀಸ್ ಇನ್ನೊಂದ್ಸಲಿ ರಿಪೀಟ್ ಮಾಡಬೇಡ. ಡಂಬೋ, ನಿನ್ನ ಹತ್ರನೇ ಮಾತಾಡ್ತಿರೋದು, ಅರ್ಥ ಆಯ್ತಾ? ಈ ನಡುವೆ ಏನೋ ಕಳ್ಕೊಂಡಿರೋ ಥರ ಇರ್ತೀಯಲ್ಲ, ಎನಿ ಪ್ರಾಬ್ಲಮ್? ಪ್ರಾಬ್ಲಮ್? ನೋ ನೋ ನೋ, ನಥಿಂಗ್ ಎಟ್ ಆಲ್. ಸರಿಯಾಗಿದೆ. ನಾನು ಮುಂಚೆ ಕೆಲಸ ಇರಲಿಲ್ಲ, ಈಗ ಖಾಲಿ ಕೂತಿಲ್ಲ, ಬಿಸ್ನೆಸ್ ಮಾಡ್ತಾ ಇದ್ದೀನಲ್ಲ, ನನಗೆ ಯಾವ ಥರ ಯೋಚನೆಯೂ ಇಲ್ಲ. ನೋ ಪ್ರಾಬ್ಲಮ್. ನಿನ್ನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಪಾಯಿಂಟ್ ಔಟ್ ಮಾಡಿದ್ರೆ ನಾನಂತೂ ಸಹಿಸ್ಕೊಳ್ಳಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ, ಯು ಹ್ಯಾವ್ ರೆಸ್ಪಾನ್ಸಿಬಿಲಿಟೀಸ್. ಆಯಿತು ಬೇಬಿ, ನೀನು ಹೇಳಿದ ಹಾಗೆ ಇರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ಗೆ ಯಾವಾಗ ಬಂದ್ರಿ? ಒಳಗ್ ಬನ್ನಿ. ಲಕ್ಷ್ಮಿ, ಯಾರ್ದೋ ಮನೆಗೆ ಹೋಗ್ಬೇಕಾಗಿರೋರು ದಾರಿ ತಪ್ಪಿ ನಮ್ಮನೆಗೆ ಬಂದಿದ್ದಾರೆ. ರೀ, ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅವ್ರು ನಮ್ಮ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ರೀ, ಹೀಗೆಲ್ಲ ಮಾತಾಡಬಾರ್ದು. ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ನಿನ್ನ ಮುಖ ನೋಡಿದ್ರೆ ಇವ್ರ ಯಜಮಾನರು ಎಷ್ಟು ಅವಮಾನ ಮಾಡ್ತಾರೆ ಅಂತ ನಿನಗೆ ಗೊತ್ತು. ಹಾಗಂತ ಇವ್ರು ತಪ್ಪಿದೆ ಅಂತ ಹೇಳ್ತಾ ಇಲ್ಲ. ಇವ್ರು ಇಲ್ಲಿ ಬಂದಿದ್ದಾರೆ ಅಂತ ಏನಾದರೂ ನಿಮ್ಮ ಅಣ್ಣನಿಗೆ ಗೊತ್ತಾದರೆ ಎಷ್ಟು ರಾದ್ಧಾಂತ ಮಾಡ್ತಾರೆ ಅಂತ ನಿನಗೆ ಗೊತ್ತಾ? ಆಗ ನೀನು ಅನುಭವಿಸೋ ಕಷ್ಟನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ತಪ್ಪಿದ್ರೆ ಕ್ಷಮಿಸು, ನನಗೆ ಹೊತ್ತಾಯ್ತು, ಬರ್ತೀನಿ. ಅದ್ಕೆ ಇವನು ನನ್ನ ದೊಡ್ಡ ಮಗ ವೆಂಕಿ ಅಂತ. ಇವನ್ ಮನೆಗೆ ಬಂದ್ಮೇಲೆನೆ ನಮ್ಗೆಲ್ಲ ಒಳ್ಳೇದಾಗಿದ್ದು. ನಮ್ಗೆ ಇವನೊಂಥರ ದೇವ್ರು ಕೊಟ್ಟು ಬರ. ಆದ್ರೆ ಇವನ್ಗೆ ಮಾತಾಡಕ್ಕೂ ಬರಲ್ಲ, ಸರಿಯಾಗಿ ಕಿವಿನೂ ಕೇಳಿಸಲ್ಲ. ಪಾಪ. ಆದ್ರೆ ನಮ್ ಎಲ್ರಿಗಿಂತ ಚುರುಕು. ಯಾರೋ ಹೆತ್ತ ಮಗುನ ನಿನ್ ಮಗು ಅಂತ ಹೇಳ್ಕೊತಾ ಇದೆಯಲ್ಲ, ಕೇಳಿ ತುಂಬಾ ಸಂತೋಷ ಆಯ್ತು ಲಕ್ಷ್ಮಿ. ತಮ್ಮೋರ್ನೇ ದೂರ ಮಾಡೋಂಥ ಈ ಕಾಲದಲ್ಲಿ ನೀನ್ ತ್ಯಾಗನ್ ಮೆಚ್ಚಬೇಕಾದ್ದೆ ಲಕ್ಷ್ಮಿ. ಇವರು ನನಗೆ ತುಂಬಾ ಬೇಕಾದವರು. ಇವರು ನಮ್ಮ ಮನೆಗೆ ಮೊದಲನೇ ಸಲ ಬರ್ತಾ ಇರೋದು. ಅದ್ಗೆ ನೀವು ನನ್ನ ಮಕ್ಕಳನ್ನ ಯಾರನ್ನೂ ನೋಡಿಲ್ಲ ಅಲ್ವಾ? ಅವ್ರು ಹುಟ್ಟಿದ್ದು ಗೊತ್ತಿಲ್ಲ, ಬೆಳೆದಿದ್ದು ಗೊತ್ತಿಲ್ಲ. ಅವ್ರು ಯಾರ ಮದ್ವೆಗೂ ನೀವು ಬಂದೂ ಇಲ್ಲ. ಸಂಬಂಧಗಳ ನಡುವೆ ಹಠ, ದ್ವೇಷ, ಕೋಪನೇ ತುಂಬಿಕೊಂಡಿರುವಾಗ ಹೇಗ್ ಬರಕ್ಕಾಗತ್ತೆ ಲಕ್ಷ್ಮಿ? ನಿಮ್ಮನೆಗೆ ನಾನು ಬರೋಕೆ ಎಷ್ಟು ವರ್ಷಗಳಾಗೋಯ್ತು. ಇನ್ನು ನೀನು ನಿಮ್ಮ ಅಣ್ಣನ ಮನಸ್ಸು ಹತ್ರ ಬರೋದಕ್ಕೆ ಇನ್ನೆಷ್ಟು ವರ್ಷಗಳಾಗುತ್ತೋ ಏನೋ. ಬೇಜಾರಾಗ್ಬೇಡಿ ಅದ್ಗೆ, ಕಾಲ ಒಂದೇ ತರ ಇರಲ್ಲ. ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ. ಕಳ್ಕೊಂಡಿರೋ ಸಂಬಂಧಕ್ಕೆ ಹೊಸ ಅರ್ಥ ಸಿಗೋ ಹಾಗೆ ಮಾಡುತ್ತೆ. ವೆಂಕಿ, ನೀನ್ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಲ್ವಾ? ಇವ್ರನ್ನ ನಿನ್ ಜೊತೆ ಕರ್ಕೊಂಡು ಹೋಗು. ದೇವಸ್ಥಾನದ ಹತ್ರ ಇರ್ಲಿ, ನಾನ್ ಬರ್ತೀನಿ. ಅದ್ಕೆ ನೀವ್ ಇವನ್ ಜೊತೆ ಹೋಗ್ತಾ ಇರಿ. ನಾನ್ ವೀಣಂಗ್ ಒಂದಷ್ಟು ಕೆಲ್ಸ ಹೇಳ್ಬೇಕು, ಎಲ್ಲ ಅರ್ಧಂಬರ್ಧ ಆಗ್ಬಿಟ್ಟಿದೆ. ನೀವ್ ಹೋಗ್ತಾ ಇರಿ, ನೀವ್ ಹಿಂದೆನೆ ಬರ್ತೀನಿ. ಸರಿ ಲಕ್ಷ್ಮಿ, ನಾನು ಹೋಗಿರ್ತೀನಿ, ಬೇಗ ಬಂದ್ಬಿಡು. ವೆಂಕಿ, ಕರ್ಕೊಂಡು ಹೋಗು. ಬರ್ತೀನಿ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೆ ಫೋನ್ ಕಾಲ್ ಮಾಡದೆ ಹೋದರೆ ಡೌಟ್ ಕ್ಲಿಯರ್ ಆಗಲ್ಲ. ಜಾಮರ್ ಆಫ್ ಮಾಡಿಬಿಟ್ರೆ ಚಿನ್ನು ಮರಿ ಮನೆಯವರು ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾರೆ. ಏನು ಮಾಡೋದು? ಹಾಂ, ಚಿನ್ನುಮರಿ, ಚಿನ್ನುಮರಿ, ಹಾ ರೀ, ಏನು ಮಾಡ್ತಾ ಇದ್ದೀರಿ? ಸ್ನಾನಕ್ಕೆ ಬಂದಿದ್ದೀನಿ. ಹಾಂ, ಸರಿ ಸರಿ, ನಿಧಾನಕ್ಕೆ ಸ್ನಾನ ಮಾಡ್ಕೊಂಬನ್ನಿ. ಸದ್ಯ ನೆಟ್ವರ್ಕ್ ಬಂತು. ಸದ್ಯ ಅಂತೂ ಇದು ಜಾನು ಫೋನ್ ಕನೆಕ್ಟ್ ಆಯ್ತು. ನೆಟ್ವರ್ಕ್ ಬಂದಿದೆ. ಅದಕ್ಕೆ ಫೋನ್ ಮಾಡ್ತಿದ್ದಾರೆ. ಹಲೋ ಅದಕ್ಕೆ, ಏನಿದು ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದ್ದೀರಾ? ನನ್ನ ಮದುವೆ ಆಗಿ ಮನೆಗೆ ಬಂದ್ಮೇಲೆ ನೀವು ನನಗೆ ಜಾಸ್ತಿ ಕಾಲೇ ಮಾಡಿಲ್ಲ. ಫೋನ್ ಮಾಡಿ ಮಾತಾಡಬೇಕು ಅಂತಾನೆ ಅನ್ಕೋತೀನಿ ಜಾನು. ಆದರೆ ನೀನು ಹೇಗೂ ಅತ್ತೆ ಹತ್ರ ಮಾತಾಡ್ತಿರ್ತೀಯಲ್ಲ, ಆವಾಗಲೇ ನಾನು ಮಾತಾಡಿರ್ತೀನಿ. ಅದಿರಲಿ, ಮನೇಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರಲ್ವಾ? ಎಲ್ಲರೂ ಚೆನ್ನಾಗಿದ್ದೀವಿ ಜಾನು. ಆದರೆ ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ, ಅದನ್ನು ಹೇಳೋಣ ಅಂತಲೇ ಫೋನ್ ಮಾಡಿದೆ. ಅಮ್ಮಂಗೆ ಹುಷಾರಿಲ್ವಾ? ಏನಾಯ್ತು ಅದಕ್ಕೆ? ಏನು ಅಂತ ಗೊತ್ತಿಲ್ಲ ಜಾನು. ಆದರೆ ಅತ್ತೆ ಇತ್ತೀಚೆಗೆ ಯಾವಾಗ ನೋಡಿದ್ರೂ ಏನೋ ಯೋಚನೆ ಮಾಡ್ತಾನೇ ಇರ್ತಾರೆ. ಮೊದಲಿನ ಥರ ನಗ್ನಗ್ತಾ ಇರೋದೇ ಇಲ್ಲ ಅವರು. ಬಹುಶಃ ಆ ರೀತಿ ಯೋಚನೆ ಮಾಡಿ ಮಾಡಿನೇ ಅವ್ರಿಗೆ BP ಲೋ ಆಗಿತ್ತು ಅನಿಸುತ್ತೆ. ಇದಕ್ಕಿದ್ದಂಗೆ ತಲೆ ತಿರುಗಿ ಬಿದ್ದುಬಿಟ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿದ್ದೀವಿ, ಆದರೂ ಏನಾಗಿದೆ ಅಂತ ಸರಿಯಾಗಿ ಗೊತ್ತಾಗಲಿಲ್ಲ. ಅಯ್ಯೋರಮ್ಮ, ಅಲ್ಲ ಇಷ್ಟೆಲ್ಲ ಆದರೂ ನನಗೆ ಯಾಕೆ ನೀವು ಹೇಳಲಿಲ್ಲ? ಇಲ್ಲ ಜಾನು, ಮಾವ ನಿನ್ನೆನೇ ಫೋನ್ ಮಾಡಿ ಜಯಂತ್ ಅವ್ರಿಗೆ ಹೇಳಿದಾರಂತಲ್ಲ ಅತ್ತೆಗೆ ಹುಷಾರಿಲ್ಲ ಅಂತ. ಜಯಂತ್ ಅವ್ರು ನಿನ್ಗೆ ಹೇಳಲಿಲ್ವಾ? ವಿಷಯ ಗೊತ್ತಾಗ್ತಿದ್ದಂಗೆ ನೀನು ನಿನ್ನೆನೆ ಓಡೋಡ್ ಬರ್ತೀಯ ಅಂತ ಅನ್ಕೊಂಡೆ. ನೀನು ಬರಲೇ ಇಲ್ವಲ್ಲ, ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ. ಅಂತೂ ಇಂತೂ ಇವತ್ತು ಕನೆಕ್ಟ್ ಆಯಿತು ನೋಡು. ಹೌದಾ? ಅವ್ರ ಫೋನಲ್ಲೂ ನೆಟ್ವರ್ಕ್ ಇರಲಿಲ್ಲ ಅದಕ್ಕೆ. ಹೋಗ್ಲಿ ಬಿಡು ಜಾನು. ಜಾನು, ನೀನು ಒಂದ್ಸಲ ಬಂದು ಅತ್ತೆನ ಮಾತಾಡ್ಸ್ಕೊಂಡು ಹೋದರೆ ಅವರಿಗೂ ತುಂಬ ಸಮಾಧಾನ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಬಿಡುವು ಮಾಡ್ಕೊಂಡು ಒಂದ್ಸಲ ಬಂದು ಹೋಗು ಜಾನು. ಅದನ್ನು ಹೇಳೋಣ ಅಂತಲೇ ಫೋನ್ ಮಾಡಿದೆ. ಸರಿ, ಅದಕ್ಕೆ ಬರ್ತೀನಿ. ಸರಿ ಜಾನು. ಛೇ, ಇವರಿಷ್ಟು ಬೇಗ ಬಂದು ಆಲ್ರೆಡಿ ಫೋನಲ್ಲಿ ಮಾತಾಡ್ತಾ ಇದ್ದಾರಲ್ಲ. ಚಿನ್ನುಮರಿ, ಏನಾಯ್ತು? ರೀ, ಅಮ್ಮಂಗೆ ಹುಷಾರಿಲ್ಲ ಅಂತ ಅಪ್ಪ ಫೋನ್ ಮಾಡಿ ಹೇಳಿದ್ರಂತೆ ನಿಮಗೆ. ಯಾಕ್ರಿ ನನಗೆ ಹೇಳಲಿಲ್ಲ? ನೋಡಿ ಹೇಗೆ ಗಾಬರಿ ಮಾಡ್ಕೋತಿದ್ದೀರಾ. ಇದಕ್ಕೆ ಹೇಳಿಲ್ಲ, ಫೋನ್ ಮಾಡೋಕ್ಕೆ ನೆಟ್ವರ್ಕು ಇರಲಿಲ್ವಲ್ಲ, ಅದಕ್ಕೆ ಸುಮ್ಮನಾದೆ. ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ಈಗಲೇ ಅಮ್ಮನ ನೋಡಬೇಕು. ಅವ್ರಿಗೆ ಹೀಗಾಗಿದೆ ಅಂತ ಗೊತ್ತಾಗಿಂದ ನಂಗೆ ಕೈ ಕಾಲೇ ಆಡ್ತಿಲ್ಲ. ಬನ್ನಿ ಮನೆಗೆ ಹೋಗೋಣ. ಚಿನ್ನುಮರಿ, ಈಗ ಏಕಾಏಕಿ ಹೊರಡೋದು ಅಂದರೆ ಹೆಂಗೆ? ಕೆಲ್ಸಗಳಿದೆ. ಸರಿ, ಆಗಿದ್ರೆ ನೀವು ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ. ನಾನು ಹೋಗಲೇಬೇಕು. ನಾನು ಹೋಗ್ತೀನಿ. ಅರೆ ಚಿನ್ನುಮರಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಹಾಗೆ ನೋಡ್ತಿದ್ಯಾ? ಇನ್ನು ಈ ಅಳು ಕಾರಣ ಕೇಳೋ ಸ್ಥಿತಿನಲ್ಲಿ ನಾನಿಲ್ಲ. ಸಿಂಗರ, ಸಿಂಗರ, ಈಟು ದಿನ ಎಲ್ಲಿದ್ದೆ ನೀನು? ನೀನೇನು ಅವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋದಳು ನೀನು. ಇವತ್ತು ಬಂದಿದ್ಯಾ? ನೀನಿಲ್ದೆ ನಮ್ಗೆ ಸಿಂಗರ. ಏಷಾ, ನಿಂತ್ಕೋ.
ಎಲ್ಲಿದ್ದೆ ಸಿಂಗಾರ ಇಟ್ಟು ದಿನ? ನಮ್ಮನ್ನೆಲ್ಲ ಬಿಟ್ಟೋದವಳು ತಿರುಗಿ ಯಾಕೆ ಬರಲಿಲ್ಲ? ಅಲೆ ಈ ಸಿಂಗಾರಮ್ಮನ ಬದುಕಿಗೆ ಅಂಗಾರ ಹಚ್ಚಿ ಬಣ್ಣನೆ ಕಳ್ಕೊಳ್ಳೋಂಗೆ ಮಾಡ್ಬಿಟ್ರಲ್ಲ ನೀನು ಮತ್ತೆ ನಿಮ್ಮಮ್ಮ. ಈಗ ಹೆಂಗಿದ್ದೆ, ಎಲ್ಲಿದ್ದೆ? ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಸಿಂಗಾರ ಯಾರಿಂದ ಆಗೈತೆ, ಯಾಕಾಗೈತೆ ಇದೆಲ್ಲ ನಿನಗೆ ಗೊತ್ತಾಗ್ತದೆ ಸಿಂಗಾರ. ಈಗ ಅಮ್ಮನ ಬಿಡು ಸಿಂಗಾರ, ಇಷ್ಟು ದಿನ ಆದ್ಮೇಲೆ ಸಿಕ್ಕಿದ್ಯಾ, ಈ ಕೈ ಮಾತೆಲ್ಲ ಯಾಕೆ? ಮನೆಗೆ ಹೋಗುಮ್ಮ. ಸಿಂಗಾರ ನಿನ್ ಮಗಿ ನಿಮ್ನೆಲ್ಲ ಬಿಟ್ಟು ಹೋದಾಗ ನಾನು ಬಸ್ರಿ ಆಗಿದ್ದೆ ಅನ್ನೋದು ಚೆನ್ನಾಗಿ ಜ್ಞಾಪಕ ಇದೆ. ನಿನಗೆ ಯಾಕೆ ನನ್ನ ಮಗು ಚಿಂತೆ? ನಾನಾಗ ನಾನೇ ಸಿಕ್ಕಿರೋದನ್ನ ನೋಡಿ ಇಷ್ಟೊಂದು ಖುಷಿನಾ? ನನಗೆ ಗೊತ್ತು ಕಣೆ ಬಂಗಾರ, ನಿನ್ನ ಉದ್ದೇಶ ಏನು ಅಂತ. ಉದ್ದೇಶನ? ಹೀಗೆ ಎದುರುಗಡೆ ಸಿಕ್ಕಿದ್ದೀನಿ ಅಂತ ಇಷ್ಟೆಲ್ಲ ನಾಟಕ ಆಡ್ತಿದ್ಯಲ್ಲ, ನಿಜ ಹೇಳ. ನೀನಾಗ್ಲಿ ನಿಮ್ಮಮ್ಮ ಆಗ್ಲಿ ನನ್ನ ಹೊಟ್ಟೆಲ್ ಹುಟ್ಟವಳು ಅಂತನೋ ಅಥವಾ ನನ್ನ ಜೊತೆಲಿ ಇದ್ದವಳು ಅಂತನೋ ಒಂದು ದಿನ ನನ್ನ ಹುಡುಕಿದ್ದೀರಾ? ಅದು ಬಿಡು, ಕಾಣ್ತಿಲ್ವಲ್ಲ ಅನ್ನೋ ಆತಂಕನೂ ನಿಮ್ಮ ಮುಖದಲ್ಲಿ ಕಾಣಲಿಲ್ವೇ? ದರಿದ್ರ ತಪ್ತು ಅಂತ ಇಷ್ಟು ದಿನ ನೆಮ್ಮದಿಯಾಗಿತ್ತು. ಈಗ ಎದುರುಗಡೆ ಕಂಡ ತಕ್ಷಣ ನನ್ನ ತಂಗಿ ಒಡಹುಡ್ದವಳು ಸಂಬಂಧ ನೀನ ನನ್ನ ಜೊತೆ ರಕ್ತ ಹಂಚ್ಕೊಂಡು ಹುಡ್ದವಳು. ಇಲ್ಲ ಸಿಂಗಾರ, ನೀನು ತ್ಯಪ್ ತಿಳ್ಕೊಂಡಿದ್ದ. ಈಗಲೂ ಅಷ್ಟೇ ನಾನೇ ಎದುರುಗಡೆ ಬಂದಿರೋದು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ತಂದೆಯಾಗಿ ನಿನ್ನ ಕರ್ತವ್ಯನ ಸಂದಾಗಿ ನಿಭಾಯಿಸು. ಒಳ್ಳೆದಾಗಿ. ಪುಟ್ಟಿ, ನಾವು ನಿಮ್ಮ ಅತ್ತೆಯರು. ನನ್ನ ಹೆಸರು ಸುಮಾ. ನಿನ್ನ ನೋಡಕ್ಕೆ ಅಂತ ಎಷ್ಟು ಕಾಯ್ತಿದ್ವಿ ಗೊತ್ತಾ? ಎಷ್ಟು ಮುದ್ದಾಗಿದ್ಯಾ ಕಂದ. ಯಾರ ಮಗಳು? ನನ್ನ ಮೊಮ್ಮಗಳು, ನಮ್ಮ ವಂಶದ ವಾರಸ್ದಾರಿಣಿ. ನಂಜವ್ವ, ಇದೇ ಮೊದಲನೇ ಕಿತ. ನೀನು ಈಟೊಂದು ಖುಷಿಯಾಗಿರೋದನ್ನ ನಾನು ನೋಡಿದ್ದೆ. ಪುಟ್ಟಕ್ಕ, ನಂಗೆ ಎಷ್ಟು ಸಂತೋಷ ಆಗ್ತೈತೆ ಅಂದರೆ ಹೇಳ್ಕೊಳಕ್ಕಾಗಕ್ಕಿಲ್ಲ. ಆ ತೆಪ್ಪು ಹೊತ್ತು ನಡೀಲಿಲ್ಲ ಅಂದಿದ್ದಿದ್ರೆ ನಮ್ಮ ಬಸ್ಸು ಯಾವತ್ತೋ ತಾಯಿಯಾಗಿರ್ತಿದ್ಲು. ಎಲ್ಲ ನನ್ನಿಂದನೇ. ಇವಾಗ ಯಾಕೆ ಆ ಮಾತಲ್ಲ? ಮೊದಲೇ ಅದಕ್ಕೆ ಬಾಣಂತಿ ಇರಕ್ಕಿಲ್ಲ, ನಾನ್ ಸುಮ್ಕಿರಕ್ಕಿಲ್ಲ. ಈ ನಿನ್ನದಕ್ಕೆ ಸನ್ನಿ ಹಿಡ್ದಾದ್ರೂ ಸಾಯ್ಬೇಕು, ಹಂಗ ಮಾಡ್ತೀನಿ, ನೋಡ್ತಾ ಇರು. ಏನ್ ಯೋಚನೆ ಮಾಡ್ತಾ ಕುಂತ್ಬಿಟ್ಟೆ? ಕೊಡಿಲಿ ಮಗನ, ನಾನು ಎತ್ಕೊಂತೀನಿ. ತಲೆ ನಾಜೂಕಾಗಿರ್ಕೋಬೇಕು, ತಲೆ ನಿಂತಿರಕ್ಕಿಲ್ಲ. ಎತ್ಕೊಳಗ ಹುಷಾರಾಗಿತ್ಕ. ಸರಿ ಕೊಡವ. ಬಂಗಾರಿ, ನೀನ್ ನೋಡಕ್ ನನ್ನಂಗೆ ಇದ್ಯಾ ಅನ್ಸ್ತೈತೆ. ಅಣ್ಣಯ್ಯ ನೋಡಿಲಿ,
ನಿನ್ ಮಗಳು ನೋಡಕ್ ಡೇಟ್ ನನ್ನಂಗೆ ಅವಳೆ. ಮಗಿಗೆ ಸೋದರತ್ತೆ ಮೂಲಿಕೆ ಬರೋದು ವಾಡಿಕೆ ಅಲ್ವೇ? ಬರ್ಲಿ ಆದ್ರೆ ನೀನ್ ಸ್ವಭಾವ ಅದಕ್ಕೆ ಬರ್ದಿದ್ರು ಸಾಕು. ಯಾಕೆ ಅಂದ್ರೆ ನಿನ್ ಬಾ ಏನಾದ್ರು ಅದಕ್ಕೆ ಬಂದ್ಬಿಟ್ರೆ ಏನು ಗತಿ? ಅದಕ್ಕೆ ನೀವಿಲ್ಲಿ ನಗ್ತಾ ಇದ್ರೆ ನಮ್ಮಮ್ಮ ಅಲ್ಲಿ ಹೊರಗಡೆ ನಿಂತ್ಕೋಬೇಕಾ? ನಮ್ಮಮ್ಮನ ಹೇಗಾದ್ರೂ ಮಾಡಿ ಒಳಗಡೆ ಕರ್ಕೋಬೇಕಲ್ಲ, ಆದ್ರೆ ಹೇಗೆ? ನಂಜಮ್ಮ ಅವ್ರೆ, ನೀವ್ ಯಾಕೆ ನಮ್ಮ ಅಮ್ಮನ ಕರ್ಕೊಂಬಂದಿದ್ದೀರಾ? ಬಂಗಾರತ್ತ ಏನಾದ್ರೂ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೆ ಗೊತ್ತಾ? ನಿಮ್ಮವ್ವ ಬಂದವಳ ಮಗಿನ ನೋಡ್ಬೇಕು ಅಂತ ಸಾನೇ ಆಸೆ ಪಟ್ಲು, ಅದಕ್ಕೆ ಜೊತೆ ಕರ್ಕೊಂಬಂದೆ. ಅದಕ್ಕೆ ಏನು ಅನ್ಕೊಂತಾರೆ ಏನೋ ಅಂತ ಎದುರ್ಕೊಂಡು ಹೊರಗೆ ನಿಂತವಳೆ. ಮನೆಗೆ ಮಗಿ ಬಂದ್ರೆ ಎಲ್ಲ ದ್ವೇಷನ್ನು ಮರೆಸಿ ಮನೆ ನಾನು ಗೋಕುಲ ಮಾಡ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಒಂದು ಲೋಟ ನೀರು ಕೊಡಮ್ಮ ಪ್ಲೀಸ್. ಪೇಪರ್ ಹಾಕಿ ಬಂದೇನೆ. ಪೇಪರ್ ಕೆಲಸ ಒಪ್ಕೊಂಡಿದ್ನಲ್ಲ, ಜೊತೆಗೆ ಹಾಲು ಮತ್ತೆ ಮೊಸರು ಹಾಕೋ ಕೆಲಸನೂ ಒಪ್ಕೊಂಡಿದ್ದೀನಿ. ಕೆಲಸ ಮಾಡಿ ಬೇರೆ ಅಭ್ಯಾಸ ಇಲ್ಲ, ಬೇಗ ಸುಸ್ತಾಗ್ಬಿಡ್ತೀನಿ. ಹೋಗ್ತಾ ಹೋಗ್ತಾ ಎಲ್ಲನೂ ಅಭ್ಯಾಸ ಆಗತ್ತೆ. ನಿಜವಾಗ್ಲೂ ಮೈಮೂರು ದುಡಿತಾ ಇದ್ದಾಳೋ ಇಲ್ಲ ದುಡಿಯೋ ದೆವ್ವ ಗಿವ್ವ ಮೆಟ್ಕೊಂಡ್ಬಿಟ್ಟಿದ್ಯೋ? ಬಾಲ, ಪಕ್ಕದ ಮನೇಲಿರೋ ಸರೋಜ ಆಂಟಿಗೂ ಹೇಳಿದ್ದೀನಿ, ಯಾರ್ದಾದ್ರೂ ಮನೇಲಿ ಅಡುಗೆ ಕೆಲಸಕ್ಕೆ ಹೆಲ್ಪರ್ ಬೇಕಿದ್ರೆ ಹೇಳಿ ಅಂತ, ಹೋಗಕ್ಕೆ ಈಸಿ ಆಗತ್ತೆ ಅಂತ. ಓ, ನೀನೇನು ಅಡುಗೆ ಮಾಡಕ್ಕೆ ಹೋಗ್ತೀಯ ದಿವ್ಯಾ? ಬೋಂಡ ಮಾಡಕ್ಕೆ ಬಂದಿದ್ದ ಮಾತ್ರಕ್ಕೆ ಅಡುಗೆನೇ ಮಾಡಕ್ಕೆ ಬಂದಿದೆ ಅಂತಲ್ಲ. ನೀನು ಅಡುಗೆ ಮಾಡಕ್ಕೆ ಹೋಗೋದಾದರೆ ಎಲ್ಲ ರೀತಿಯ ಅಡುಗೆನೂ ಕಲ್ತಿರ್ಬೇಕು. ಆನ್ಲೈನಲ್ಲಿ ಕಲ್ತ್ಕೋತೀನಿ. ಅದು ಅಲ್ಲದೆ ಅಜ್ಜಿ ಮತ್ತು ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅವ್ರ ಹತ್ರ ಹೇಳಿಸ್ಕೊಂಡು ಬರ್ಕೋತೀನಿ. ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಯಾವ ವಿದ್ಯೆನೂ ಕಷ್ಟ ಆಗಲ್ಲ. ಸುಮ್ಮನೆ ಏನೋ ಮಾಡಕ್ಕೋಗಿ ನಮ್ಮ ತಲೆಗೆ ತಂದಿಡ್ಬೇಡ ಕಣೆ. ಅಮ್ಮ, ಇಷ್ಟು ದಿನ ನನ್ನನ್ನು ತಡ್ಕೊಂಡಿದ್ದೀರಾ, ಈಗಲೂ ತಡ್ಕೊಳ್ಳಿ. ಒಳ್ಳೆ ರೀತಿಲಿ ಬದಲಾಗಿ ತೋರಿಸ್ತೀನಿ. ಯಾರ್ದಾದ್ರೂ ಮನೆಗೆ ಅಡುಗೆ ಕೆಲಸ ಬೇಕಿದ್ರೆ ನನಗೆ ಹೇಳು. ನನ್ನ ಮಗಳು ಈ ರೀತಿ ಕೆಲಸ ಮಾಡ್ತಾಳೆ ಅಂತ ಕೀಳರಿಮೆ ಬೇಡ. ಅಮ್ಮ ತಾಯಿ, ನಮಗೆ ಅವೆಲ್ಲ ಏನೂ ಇಲ್ಲ. ನೀನು ಎಲ್ಲಾದರೂ ಕೆಲಸ ಮಾಡು, ನ್ಯಾಯವಾಗಿದ್ರೆ ಅಷ್ಟು ಸಾಕು. ಖಂಡಿತ ಅಮ್ಮ. ಅದು ಅಲ್ಲದೆ ಬಾಲ ಕೊಟ್ಟಿರೋ ಟಾರ್ಗೆಟ್ನ ರೀಚ್ ಮಾಡಬೇಕು ಅಂದರೆ ನಾನು ಇಷ್ಟೆಲ್ಲ ಕೆಲಸ ಮಾಡಲೇಬೇಕು. ಆಗಲೇ ಹೆಚ್ಚು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಆಗೋದು. ನೋಡು, ನಾನು ಹೇಳಿದೆ ಅಂತ ಮಾಡಬೇಡ ನೀನು. ನನಗೆ ಬೇಕು ಅಂತಲೇ ಮಾಡ್ತಾ ಇರೋದು. ಸರಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಮ್ಮ, ಥ್ಯಾಂಕ್ಸ್. ವಾರೆ ವಾ ಅಮ್ಮ, ಏನಿದು ಇಷ್ಟೊಂದು ಚೇಂಜಸ್ಸು? ಗೊತ್ತಿಲ್ಲ ಕಣೆ, ಒಮ್ಮೊಮ್ಮೆ ಇವಳು ಸ್ಪೀಡ್ ನೋಡಿದ್ರೆ ತುಂಬಾ ಭಯ ಆಗುತ್ತೆ. ಆದರೂ ನಾನು ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇನೆ, ಈಗಲಾದರೂ ಅವಳಲ್ಲಾಗಿರೋ ಬದಲಾವಣೆ ನಿಜ ಆಗಲಿ ಅಂತ. ಹೌದು ಅತ್ತೆ, ನಾನು ಅದನ್ನೇ ಅನ್ಕೋತಾ ಇದ್ದೀನಿ.
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇವರೇ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿತ್ತು, ನನ್ನ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಮಾಡಿತ್ತು. ಹಾಗಾಗಿ ನನಗಿಂತ ಹೆಚ್ಚು ಕ್ರೆಡಿಟ್ ಇವ್ರಿಗೆ ಹೋಗ್ಬೇಕು. ಇವರಿಲ್ಲ ಅಂದಿದ್ರೆ ಇದಿಷ್ಟು ಬೇಗ ಬಗೆಹರಿತಿರ್ಲಿಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಸುಮ್ಮನಿರು ಹುಡುಗಿ, ಏನೇನೋ ಮಾತಾಡಬೇಡ. ನನ್ನ ಸೊಸೆ ಇದ್ದಾಳಲ್ಲ, ಹಂಗ ತಾ ಎಲ್ಲ ಕೆಲಸ ಮಾಡ್ತಾಳೆ. ಆದರೆ ಅದರಿಂದ ಬರೋ ಕೀರ್ತಿ ಸನ್ಮಾನ ಎಲ್ಲ ಬೇರೆಯವ್ರಿಗೆ ಹಂಚಿಬಿಡ್ತಾಳೆ. ಅಂಥಕ್ಕಿದ್ದಾಳಿಕಿ. ಇಂಥ ಸೊಸೆನ ನನಗೆ ದೇವ್ರು ಕೊಟ್ಟಾನಲ್ಲ, ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಸಂತೋಷದ ಕಣ್ಣೀರ ಇದು. ಕೊನೆಯದಾಗಿ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೆ. ಈ ಜಾಲನೇನೋ ಕಂಡು ಹಿಡಿದು ಇವ್ರನ್ನೆಲ್ಲ ಒಳಗೆ ಹಾಕಿದೀವಿ. ನಾಳೆ ಇಂಥ 100 ಜನ ಸ್ಕ್ಯಾಮರ್ಸ್ ಹುಟ್ಕೊಂಡ್ರು ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು, ನಾವೆಲ್ಲರೂ ಜಾಗರೂಕವಾಗಿರಬೇಕು. ಇದು ಒಂದೇ ಪರಿಹಾರ. ಯಾರೇ OTP ಕೇಳಿದ್ರು ಕೊಡೋದಕ್ಕೆ ಹೋಗ್ಬೇಡಿ. ಮನೆ ಮನೆಗೂ ಇಂಥ ಸುದ್ದಿನ ತಲುಪೋ ಹಾಗೆ ಮಾಡಿ. ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಇವರೆಲ್ಲ ನಿಮ್ಮ ಮುಗ್ಧತೆ ಆಸೆನ ಗುರಿಯಾಗಿಸ್ಕೊಂಡು ನಿಮ್ಮನ್ನೆಲ್ಲ ಬಲೆಗೆ ಬೀಳಿಸ್ಕೋತಾರೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಇವ್ರುಗಳು ಅವಿದ್ಯಾವಂತರ ಹತ್ರ ಮಕ್ಕಳಿಗೆ ಕಾಲೇಜ್ ಸೀಟ್ ಕೊಡಿಸ್ತೀವಿ, ಬೈಕು, ಕಾರು, ಲ್ಯಾಪ್ಟಾಪ್ಗಳ ಆಸೆ ತೋರಿಸಿ ಮೋಸ ಮಾಡ್ತಾರೆ. ವಿದ್ಯಾವಂತರಿಗೆ ಹನಿಮೂನ್ ಪ್ಯಾಕೇಜಸ್, ವಿಲ್ಲಾ ಇದೆಲ್ಲ ಹೇಳಿ ಮೋಸ ಮಾಡ್ತಾರೆ. ನಿಮ್ಗಳ ಆಸೆನೆ ಅವ್ರ ಬಂಡವಾಳ. ಈ ಪ್ರಪಂಚದಲ್ಲಿ ಯಾರು ಯಾರಿಗೂ ಬಿಟ್ಟಿಯಾಗಿ ಏನನ್ನೂ ಕೊಡಲ್ಲ. ಎಲ್ಲದರ ಹಿಂದೆ ಒಂದು ಸದುದ್ದೇಶ, ದುರುದ್ದೇಶ ಇದ್ದೇ ಇರತ್ತೆ. ಅದೊಂದು ವಿಷಯನಂತೂ ಯಾವತ್ತೂ ಮರಿಬೇಡಿ. ಯಾರಾದ್ರೂ ನಮ್ಗೆ ಫ್ರೀ ಆಗಿ ಅಥವಾ ಅರ್ಧ ರೇಟಿಗೆ ಏನಾದ್ರೂ ಕೊಡ್ತಾರೆ ಅಂದ್ರೆ ಅದು ಸ್ಕ್ಯಾಮ್ ಅಂತಾನೆ ಅರ್ಥ. ಈಗಾಗಲೇ ದುಡ್ಡು ಕಳ್ಕೊಂಡಿರೋರಿಗೆ ಪರಿಹಾರ ಏನು ಮೇಡಮ್? ಯಾರೆಲ್ಲ ದುಡ್ಡು ಕಳ್ಕೊಂಡಿದ್ದೀರೋ ಅವರು ಪೊಲೀಸರನ್ನ ಸಂಪರ್ಕಿಸಿ ಸರಿಯಾದ ದಾಖಲೆ ಕೊಟ್ಟು ನಿಮ್ಮ ಹಣನ ತಗೊಂಡು ಹೋಗ್ಬೋದು. ನಿಮ್ ದುಡ್ಡು ನಿಮಗೆ ಸಿಕ್ಕೇ ಸಿಗತ್ತೆ. ಹೇಳಿ ಶಿವು. ಸತ್ಯ ಮೇಡಮ್, ಸಸ್ಪೆನ್ಷನ್ ರಿವೋಕ್ ಆಗಿದೆ ಮೇಡಮ್. ನಿಜನಾ? ಹೌದು ಹೌದು ಮೇಡಮ್, ನಾಳೆಯಿಂದನೇ ನಾವು ಡ್ಯೂಟಿಗೆ ಜಾಯ್ನ್ ಆಗ್ಬೋದು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಶಿವು. ಮೇಡಮ್, ನೀವು ಮಾಡಿರೋ ಈ ಕೆಲಸ ಅತ್ಯಂತ ಶ್ಲಾಘನೀಯ. ಆದರೆ ನೀವಿನ್ನೂ ಸಸ್ಪೆನ್ಷನಲ್ಲಿ ಇದ್ದೀರಲ್ಲ ಮೇಡಮ್, ಇದರಿಂದ ಹೇಗೆ ಹೊರಗಡೆ ಬರ್ತೀರಾ? ಈಗಷ್ಟೇ ಫೋನ್ ಬಂದಿತ್ತು, ನನ್ನ ಸಸ್ಪೆನ್ಷನ್ ರಿವೋಕ್ ಆಗಿದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಆರೋಗ್ಯದ ಕಡೆ ಗಮನ ಕೊಡಿ. ಸರಿಯಾದ ಟೈಮ್ಗೆ ನೀವು ಟ್ಯಾಬ್ಲೆಟ್ಸ್ನ ತಗೊಳ್ಳಿ. ಅಕಸ್ಮಾತ್ ನಿಮ್ಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ನನಗೆ ಕಾಲ್ ಮಾಡಿ, ನಾನೇ ಕರ್ಕೊಂಡು ಹೋಗ್ತೀನಿ. ಸರಿನಾ? ಅಪ್ಪ ನೀವು ಅಷ್ಟೇ. ಸೀತಾ, ನಮ್ ಸಂಬಂಧ ಯಾವತ್ತೂ ಬಿಟ್ಟು ಹೋಗಲ್ಲ ಅಂದಿದೆಯಲ್ಲ, ಇನ್ಯಾಕಮ್ಮ ಚಿಂತೆ ಮಾಡ್ತೀಯಾ? ಗಂಟನ ಮನೇಲಿ ನಗುತ್ತಾ ಸಂತೋಷವಾಗಿ 100 ಕಾಲ ಚೆನ್ನಾಗಿರಮ್ಮ. ಬಂಗಾರಿನೂ ರಾಮನು ಕರ್ಕೊಂಡು ಆಗಾಗ ಮನೆಗೆ ಬರ್ತೀರಮ್ಮ? ಖಂಡಿತ ಬರ್ತೀನಪ್ಪ. ಸೀತಾ, ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರು. ನಮ್ಮನ್ನು ಮರಿಬೇಡ. ಅದಕ್ಕೆ ನಿಮ್ಮನ್ನು ಮರೆಯೋಕ್ಕಾಗತ್ತಾ? ನೀವು ಮನೆಗೆ ಬರ್ತಾ ಇರಿ. ಬರ್ತೀನಿ. ಅಪ್ಪು, ಇನ್ನು ಹೊರಡೋಣ, ಟೈಮ್ ಆಯಿತು. ಶೋರ್ ಮಾವಯ್ಯ, ಎಲ್ರಿಗೂ ಗಾಡಿ ಬಂದಿದೆ, ನಾನು ಎಲ್ರನ್ನೂ ಕಳಿಸ್ಬಿಟ್ಟು ಬರ್ತೀನಿ, ನೀವು ಹೊರಟಿರಿ.
ಚಿಕ್ಕಿ ಸಿಹಿ ಕಾಣಿಸ್ತಿಲ್ವಲ್ಲ? ಓಯ್ ಅಲ್ಲಿ ನೀವು ಮಾಡ್ತಿದ್ಯಾ ಬಾಯ್ಲಿ ನಾನು ಪ್ರೀ ಜೊತೆ ಬರ್ತೀನಿ. ಖುಷು ಪರವಾಗಿಲ್ವೇ ಲವ್ ಅಂಜು ಅಕ್ಕಯಿಂದ ಪ್ರೀಗ್ ವಾಪಸ್ ಶಿಫ್ಟ್ ಆಗ್ಬಿಟ್ಟಿದೆ. ಅಪ್ಪ ಅಮ್ಮ ಓಕೆ ಅಂದ್ರೆ ನೀನ್ ನನ್ನ ಜೊತೆ ಬರ್ಬೇಕು. ಅದೆಲ್ಲ ಏನೂ ಇಲ್ಲ. ಸಿಹಿ ನಮ್ಮ ಮಗಳು ನಮ್ಮ ಜೊತೆಗೆ ಬರ್ತಾಳೆ. ಬಾ ಪುಟ್ಟ ಇಲ್ಲಿ. ಓಯ್ ಚಿನ್ನ ಬಾಯ್ಲಿ ಬಾಯ್ಲಿ. ಅಲ್ಲಿ ಯಾಕೆ ನಿಂತಿದ್ಯಾ? ನೀನ್ ಅಪ್ಪ ಅಮ್ಮನ ಜೊತೆ ತಾನೇ ಇರ್ಬೇಕು. ಮುಖ ಅಂತ ಇಟ್ಕೋಬಾರ್ದು. ಬಾಯ್. ಹೋಗು ಹೋಗು ಅಪ್ಪ ಅಮ್ಮ ಜೊತೆ ಹೋಗು. ಚಿಕ್ಕಿ ನೀವು ಹೊರಟಿರಿ. ಐ ವಿಲ್ ಆಲ್ವೇಸ್ ಫಾಲೋ ಯು. ಶೋರ್ ಚಿಕ್ಕಿ. ಹ್ಯಾಪಿ ಮ್ಯಾರಿಡ್ ಲೈಫ್ ರಾಮ. ಚೆನ್ನಾಗಿರಲಿಲ್ಲ. ನಿಮಗೋಸ್ಕರ ಹೋಗ್ತಾ ಇದ್ದೀನಿ ರಾಮ. ಸೀತಾ, ನೀವು ಬಂದಮೇಲೆ ನಮ್ಮ ಮನೆ ಮತ್ತೆ ಮೊದಲಿನ ಥರ ಆಗತ್ತೆ. ರಾಮ ಖುಷಿಯಿಂದ ಇರ್ತಾನೆ. ಅವನಿಗೆ ನೀನು ಇದೆಯಾ ಅನ್ನೋ ನಂಬಿಕೆ ನನಗಿದೆ. ಇನ್ನು ನನ್ನ ಅವಶ್ಯಕತೆ ಇಲ್ಲ ಇಲ್ಲಿ. ನಾನು ಹೋಗಿ ಬರ್ತೀನಿ. ಸೀತಾ, ರಾಮ, ಸಿಹಿ ಪುಟ್ಟಿ, ಗುಡ್ ಬೈ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿ, ನೀನಿಲ್ಲ ಸಾಧನನ್ ಜೊತೆ ಇರು. ನಾನು ಅಮ್ಮಂಗೆ ಅಪ್ಪಂಗೆ ರೂಮ್ ತೋರಿಸ್ಬರ್ತೀನಿ. ಓಕೆ ಸೀತಮ್ಮ, ನೀನ್ ಎಷ್ಟು ಬೇಗ ಮಲ್ಕೊಂತೀಯ? ನಾನು ನಿನ್ ಜೊತೆ ಮಲ್ಕೊಂತೀನಿ. ಲಿಟಲ್ ಚಾಂಪ್, ನೀನೊಂದು ಕೆಲಸ ಮಾಡು. ನೀನು ನನ್ನ ಜೊತೆಗೆ ಇದ್ಬಿಡು. ಇಲ್ಲ, ನಾನು ಅಪ್ಪ ಅಮ್ಮನ ಜೊತೆನೆ ಮಲ್ಕೊಂತೀನಿ. ನಂಗೆ ತುಂಬಾ ಸುಸ್ತಾಗಿದೆ. ಅದು ಏನು ಗೊತ್ತಾ ಲಿಟಲ್ ಚಾಂಪ್, ಈ ಮನೆಯಲ್ಲಿ ಈಗ ನೋಡು, ನಾನು ಭಾರ್ಗವಿ ಆಂಟಿ ಒಂದೇ ರೂಮಲ್ಲಿ ಮಲಗ್ತೀವಿ. ಆದ್ರೆ ನಮ್ಮ ಮಗ ಅನಿಕೇತು ಅವಂದೇ ರೂಮಲ್ಲಿ ಆರಾಮಾಗಿ ಮಲಗ್ತಾನೆ. ಹಾಗೆ ಗೊತ್ತಾಯ್ತಾ? ಓ, ನನ್ಗೆ ಈಗ ಗೊತ್ತಾಯ್ತು. ನನ್ ಫ್ರೆಂಡು ಮತ್ತೆ ನನ್ ಟೀಚರ್ ಮದ್ವೆ ಆಗಿದೆ ಅಲ್ವಾ, ಅದಕ್ಕೆ ನೀವು ರೂಮ್ ಡೆಕೋರೇಟ್ ಮಾಡಿ ಇಡ್ತೀರಾ. ನಾನು ಹಾಳು ಮಾಡ್ತೀನಿ ಅಂತ ನೀವು ನನ್ನನ್ನು ಹೋಗಕ್ ಬಿಡ್ತಿಲ್ಲ. ನಾನು ಹಾಳು ಮಾಡಲ್ಲ. ಬೇಕಿದ್ರೆ ನೀವು ಫ್ರೀನ ಕೇಳಿ. ಫ್ರೀ ಮದ್ವೆಗೆ ನನ್ನ ಫ್ರೆಂಡ್ ಅಲ್ಲ ನನ್ನ ಅಪ್ಪನೇ ರೂಮ್ ಡೆಕೋರೇಟ್ ಮಾಡಿದ್ರು ಅಲ್ವಾ ಅಪ್ಪ? ಸಿಬಿಟ, ನೀನು ಇಷ್ಟೊಂದೆಲ್ಲ ಡೀಟೇಲ್ಸ್ ಕೊಡೋದು ಬೇಡ. ನೀನು ನನ್ನ ಜೊತೆನೆ ಬಾ. ಚೆನ್ನಾಗಿದೆ ಡೆಕೋರೇಷನ್. ಅಪ್ಪು, ಫೋಟೋ ಶೂಟ್ ದಿನ ಮಾಡಿಸಿದಂಥ ಫೋಟೋಗಳಲ್ಲಿ ಎಷ್ಟೊಂದು ಚೆನ್ನಾಗಿತ್ತು ಗೊತ್ತಾ? ನನಗೆ ಇಷ್ಟ ಆಗಿದ್ರಲ್ಲಿ ಫ್ರೇಮ್ ತೆಗೆದು ಹಾಕ್ಸಿದೀನಿ. ನಾಟ್ ಬ್ಯಾಡ್ ಚಿಕ್ಕಿ, ನಿಮ್ಮ ಸೆಲೆಕ್ಷನ್ ಅಂತೂ ಸಖತ್ತಾಗಿದೆ. ಯು ಬೋತ್ ಲುಕ್ ಬ್ಯೂಟಿಫುಲ್ ಟುಗೆದರ್. ಥ್ಯಾಂಕ್ಸ್ ಚಿಕ್ಕಿ. ಆದ್ರೆ ಫೋಟೋನಲ್ಲಿ ಸಿಹಿ ಇದ್ದಿದ್ರೆ ಕಂಪ್ಲೀಟ್ ಫ್ಯಾಮಿಲಿ ಪಿಕ್ಚರ್ ಇನ್ನೂ ಸಖತ್ತಾಗಿರೋದು ಅಲ್ವಾ ಸೀತಾ? ಹೌದು. ಸೀದವನ ಐಡಿ ಕಾರ್ಡ್ ಬಿಟ್ಟು ಇನ್ನೆಲ್ಲ ಫೋಟೋಸ್ ಅಲ್ಲಿ ಇದ್ದೀನಿ. ಈ ಫೋಟೋದಲ್ಲಿ ನಾನಿಲ್ಲ ಅಂದ್ರೆ ಪರವಾಗಿಲ್ಲ. ನನ್ ಬದಲು ನಮ್ಮ ಫ್ರೆಂಡ್ ಅಲ್ಲ ನಮ್ಮ ಅಪ್ಪ ಇದ್ದಾರೆ ಅಲ್ವಾ, ಸಖತ್ತಾಗಿದೆ. ಅಯ್ಯೋ ಸಾರಿ ಪುಟ್ಟ,
ಇದು ನಿಮ್ಮ ರೂಮ್ ಅಲ್ವಾ? ಅದಕ್ಕೆ ನೀವಿಬ್ರಿರೋ ಫೋಟೋನ ಚೂಸ್ ಮಾಡಿದೆ. ಸಿಹಿ ರೂಮ್ಗೆ ನೀವು ಮೂವರು ಇರೋ ಫೋಟೋನ ಹಾಕಿಸ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ ಅಮ್ಮವ್ರೆ, ಬನ್ನಿ ಹೊರಗೆ. ನೀವು ನೋಡ್ತಾ ಇದ್ರೆ ನಂದಿನಿ ಅಮ್ಮ ನೋಡಿದಾಗೆ ಆಗುತ್ತೆ. ಏನ್ ಸುಬ್ಬು, ಈಗಲೂ ಆಂಟಿ ತರ ಕಾಣ್ತಿದ್ದೀನಾ? ಏಯ್ ಸುಬ್ಬು, ಮಹಾರಾಣಿ ತರ ಕಾಣ್ತಿದ್ದೀರಲ್ಲ ಮೇಡಮ್. ಹೌದು, ಇವರು ಮಹಾರಾಣಿನೇ. ದೊಡ್ಡ ಮನೆ ಕುಡಿ ಅಂದ್ರೆ ನಮಗೆಲ್ಲ ಮಹಾರಾಣಿನೇ. ಅಯ್ಯಯ್ಯೋ, ನೀವೀಗೆಲ್ಲ ಮಾತಾಡಿದ್ರೆ ನನಗೆ ಮುಜುಗರ ಆಗುತ್ತೆ. ಇಲ್ಲ ಶ್ರಾವಣಿ ಅಮ್ಮವ್ರೆ, ನಾವು ಹೇಳ್ತಿರೋದು ನಿಜಾನೇ. ನೀವು ಲಲಿತಾದೇವಿ ಅಮ್ಮವರ ಮೊಮ್ಮಗಳು, ದೊಡ್ಡ ಮನೆ ವಾರಸ್ದಾರರು. ಹೌದು ಮೇಡಮ್, ದೊಡ್ಡ ಮನೆ ಮಹಾರಾಣಿ ಅಂದ್ರೆ ಆ ಮನೆಗೆ ತಕ್ಕಂತೆ ಗೊತ್ತಿರ್ಬೇಕು ನಿಮ್ಗೆ. ಹೌದಮ್ಮ, ಆ ಮನೆಯವ್ರು ನಡ್ಕೊಂಡ್ ಬರ್ತಿದ್ರೆ ನೋಡೋಕೆ 2 ಕಣ್ಣು ಸಾಲ್ತಿರ್ಲಿಲ್ಲ. ರಾಜರ ಉತ್ಸವನೇ ನಡೆದಂಗೆ ಕಾಣಿಸ್ತಿತ್ತು. ನೀವು ಹಾಗೆ ಇರ್ಬೇಕು ಮೇಡಮ್. ಇಲ್ಲಿ ಅದೇ ಗತ್ತಲ್ಲಿ ನಡ್ಕೊಂಡ್ ಬನ್ನಿ ನೋಡೋಣ. ಹೌದಲ್ವಾ? ಈಗ ನಡೀತೀನಿ ನೋಡಿ ಗೊತ್ತಲ್ಲ. ಕತ್ತು ಅಂದ್ರೆ ಕತ್ತು ಮೇಲೆ ಇರ್ಬೇಕು, ತಲೆ ತಗ್ಗಿಸ್ಬಾರ್ದು. ಗಜ ಗಂಭೀರದಲ್ಲಿ ನಡ್ಕೊಂಡ್ ಬರ್ಬೇಕು ಮೇಡಮ್ ನೀವು. ಇಲ್ಲ ಇನ್ನೊಂದ್ಸರಿ ನಡ್ಕೊಂಡ್ ಬನ್ನಿ, ಹೋಗಿ ಹೋಗಿ ಬೇಗ. ಸುಬ್ಬು, ನೀನ್ ಇದ್ರ ಹೇಳ್ತಿದ್ರೆ ನಂಗೆ ಕಾನ್ಶಿಯಸ್ ಆಗುತ್ತೆ. ನಿನ್ನ ಆಚೆ ಹೋಗು, ನಾನು ಮಾಡ್ತೀನಿ. ನೀನ್ ಆಚೆ ಹೋಗು. ಪಲ್ಯ ಚೆನ್ನಾಗಿದೆ, ಹಾಕ್ಲೇನಾ? ಅಣ್ಣ, ಅಮ್ಮ ಹೋಳಿಗೆ ಚೆನ್ನಾಗಿ ಮಾಡಿದಾರಾ? ಬೇಕಾದ್ರೆ ಇನ್ನೊಂದು ಹೇಳು, ಹಾಕ್ತೀನಿ. ಸಕ್ಕತ್ತಾಗಿದೆ, ಹಾಕು. ದಡ್ಡ, ಹೋಳಿಗೆ ಎಲ್ಲ ಮಾಡಿದೀನಿ ನಾನು. ಅಲ್ಲ, ಸಖತ್ತಾಗಿದೆ ಹಾಕು ಅಂತಿದ್ಯಾ? ಎಲ್ಲಿದ್ಯಾ ನೀನು? ಇಲ್ಲಮ್ಮ, ನಾನು ಹೇಳಿದ್ದು ಪಲ್ಯ ಹಾಕು ಅಂತ. ಅಮ್ಮ, ಅಣ್ಣ ಪಲ್ಯ ಹಾಕು ಅಂತ ಹೇಳಿದ್ದು. ನಾನೆಲ್ಲೋ ಒಂದು ಕಳ್ದೋಗ್ಬಿಟ್ಟಿದ್ದಾನೆ ಅನ್ಕೊಂಡಿದ್ದೆ. ತಟ್ಟೆಲ್ಲ ಅನ್ನ ಇಟ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನನ್ಗೆ ಊಟ ಬೇಡ. ಯಾಕೋ ಊಟ ಬೇಡ? ಅಲ್ಲ ಕಣೋ, ತಟ್ಟೆಲ್ ಹಾಕಿರೋ ಅನ್ನ ಊಟ ಮಾಡ್ಬಿಟ್ಟು ಹೋಗು. ಏ ವರದಾ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೆನ್ನಾಗಿ ನಿದ್ದೆ ಮಾಡ್ದೆ ಅಲ್ವಾ? ಮಾಡ್ದೆ ಇರ್ತ್ಯಾ? ನನ್ ಮುಂದೆ ದೊಡ್ಡದಾಗಿ ಭಾಷಣ ಮಾಡಿ ಈಗ ಚೆನ್ನಾಗಿ ನಿದ್ದೆ ಮಾಡಿ ಲೇಟಾಗಿ ಅದು ಬರ್ತಿದ್ಯಾ ನೀನು? ಇಲ್ಲ ಮೇಡಮ್, ನಾನು ಬೆಳಗಿನ ಜಾವನೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಪೂಜೆನೂ ಮಾಡಿ ಬರ್ತಾ ಇದ್ದೀನಿ. ಹೌದಾ? ಬೆಳಗಿನ ಜಾವ ಅಂದ್ರೆ ಒಂದು 8 ಗಂಟೆಗೆ ಎದ್ರ? ಆ ತಣ್ಣೀರ್ ಸ್ನಾನ ಅಂದ್ರೆ ಅದು ಬಿಸಿ ಬಿಸಿಯಾಗಿ ಹೋಗಿ ಬರ್ತಿರುತ್ತಲ್ಲ, ಅದೇ ತಾನೆ? ಇಲ್ಲ ಮೇಡಮ್, ನಾನು ನಿಜ. ಸುಮ್ನಿರು ಸುಬ್ಬು, ಸಮಾಧಾನ ಮಾಡ್ಬೇಕು ಹೌದು, ಆದ್ರೆ ಸುಳ್ಳು ಹೇಳ್ಬಿಟ್ಟು ಸಮಾಧಾನ ಮಾಡ್ಬಾರ್ದು. ಈ ತರನೇ ಸುಳ್ಳು ಹೇಳ್ತಿದ್ರೆ ನಿನ್ ಹೆಸರು ನಾನು ಸುಳ್ಳು ಸುಬ್ಬು ಅಂತ ಇಟ್ಬಿಡ್ತೀನಿ ಅಷ್ಟೇ. ಮೇಡಮ್, ನಾನು ನಿಜವಾಗ್ಲೂ ಹೇಳ್ತಾ ಸಾಕು ಸುಬ್ಬು. ಬೆಳಗಿನ ಜಾವ ಎದ್ದು ತಣ್ಣೀರ್ ಸ್ನಾನ ಮಾಡಿ ಪೂಜೆ ಮಾಡಿ ನನ್ ಸಿಕ್ಕಾಪಟ್ಟೆ ಹಸುವಾಗ್ತಿದೆ. ನಾನು ತಿಂಡಿ ತಿನ್ಬೇಕು. ಚಿಕ್ಕಮ್ಮ ಏನ್ ಮಾಡಿದಾರೋ ಏನೋ. ಅಮ್ರ ಅವರೇ, ಆಕಾಶ್ ಅವರೇ, ನೀವು ಬಂದ್ಬಿಡಿ ತಿಂಡಿಗೆ. ಹೇಳೋದಲ್ವೇನ್ರಿ?
ಅವ್ರ ಪಾಪ ಹಸಿವು ಅಂತ ಇದ್ದಾರೆ, ಹೇಗೆ ಹೇಳಿ? ಏನಾಯ್ತು? ಸುಬ್ಬು ಅವರೇ, ಶ್ರಾವಣಿಯಮ್ಮವರು ತಿಂಡಿ ತಿನ್ನೋ ಹಾಗಿಲ್ಲ, ವ್ರತದ ಪ್ರಕಾರ ಉಪವಾಸ ಇರಬೇಕು. ಈಗ ಅವರು ತಿಂಡಿ ತಿನ್ಬಿಟ್ರೆ ವ್ರತ ಎಲ್ಲ ಹಾಳಾಗತ್ತೆ. ಅಯ್ಯೋ ಹೌದಾ? ಮೊದಲೇ ಹೇಳೋದಲ್ವಾ? ಮೇಡಮ್ ಮೇಡಮ್ ಒಂದು ನಿಮಿಷ. ಅಲ್ಲ ಸುಬ್ಬು, ಹಾಲು ಹಣ್ಣು ತಿನ್ನಕ್ಕೆ ನನ್ಗೇನ್ ಜ್ವರ ಬಂದಿದ್ಯಾ? ನನ್ಗಾಗ್ತಿರೋ ಹಸುವಿಗೆ ನನ್ ಕಣ್ಮುಂದೆ ವೆರೈಟಿ ಫುಡ್ಗಳೆಲ್ಲ ಬರ್ತಿದೆ. ಅಂಥದ್ರಲ್ಲಿ ನಾನು ಹಾಲು ಹಣ್ಣು ತಿನ್ಬೇಕಾ? ಆಗಲ್ಲಪ್ಪ, ನನ್ನ ಕೈಲಿ ಇದಾಗದೇ ಇಲ್ಲ. ಮೇಡಮ್ ಆಗಲ್ಲ ಅಂತ ಹೇಳ್ಬಾರ್ದು. ನಿಮ್ಮಿಂದ ಆಗದಿರೋಂಥದ್ದು ಏನಿದೆ? ಎಂಥ ವ್ರತನಾದ್ರೂ ಗಟ್ಟಿ ಮನ್ಸು ಮಾಡಿ ಪಟ್ಟಿಡ್ದು ಮಾಡೋಂಥ ದಿಟ್ಟ ಹುಡುಗಿ ಮೇಡಮ್ ನೀವು. ಮೇಡಮ್ ನೀವು ಯಾರು? ಯಾರು? ರಾಯಲ್ ಫ್ಯಾಮಿಲಿಗೆ ಸೇರಿರೋ ಹೆಣ್ಮಗಳು, ಲಲಿತಾ ದೇವಿಯವ್ರ ಮೊಮ್ಮಗಳು. ನೀವು ವ್ರತ ಮಾಡೋದು ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಂತದ್ರಲ್ಲಿ ಆಗಲ್ಲ ಅಂತ ಹೇಳ್ತಿದಾರಲ್ಲ. ಈ ಥರ ನೀವು ಆಗಲ್ಲ ಅಂತಿರೋದು ಅಪ್ಪಿ ತಪ್ಪಿ ಅವ್ರ ಕಿವಿಗೆ ಏನಾದರೂ ಬಿದ್ದರೆ, ಇವಳೇನಾ ನನ್ನ ಮೊಮ್ಮಗಳು ಅಂತ ಬೇಜಾರು ಮಾಡ್ಕೊಂಡ್ಬಿಡಲ್ವಾ ಮೇಡಮ್? ಅವ್ರಿಗೆ ಬೇಜಾರು ಮಾಡ್ಸೋದು ನಿಮ್ಗೆ ಇಷ್ಟನಾ? ಅಯ್ಯೋ ಹಾಗಾಗ್ಬಾರ್ದು. ಹಾಗಾಗ್ಬಾರ್ದು ಅಂದ್ರೆ ನೀವು ವ್ರತ ಭಂಗ ಮಾಡಬಾರ್ದು. ಮತ್ತೆ ಏನ್ ತಿನ್ಬೇಕು? ಅಮ್ಮ 1 ನಿಮಿಷ ಬಂದೆ. ವ್ರತ ಅಂದ್ರೆ ಇಷ್ಟೆಲ್ಲ ಇರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಸುಬ್ಬು. ತಗೊಳ್ಳಿ. ಏನಿದು? ಅವಲಕ್ಕಿ ಬೆಲ್ಲ. ವ್ರತ ಮಾಡುವಾಗ ಅವಲಕ್ಕಿ ಬೆಲ್ಲ ತಿಂದ್ರೆ ಶ್ರೇಷ್ಠ. ತಗೊಳ್ಳಿ ಮೇಡಮ್. ಚೆನ್ನಾಗಿದೆ ಮೇಡಮ್. ನೋಡಕ್ಕೆ ಚೆನ್ನಾಗೇ ಇರುತ್ತೆ, ಆದ್ರೆ ಈ ರೀತಿ ಉಪವಾಸ ಮಾಡೋ ಕಷ್ಟ ಏನು ಅಂತ ನನಗೆ ಮಾತ್ರ ಗೊತ್ತು. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಿಮ್ಮ ಜೊತೆ ನಾನು ಉಪವಾಸ ಮಾಡ್ತೀನಿ. ಏಯ್ ಸುಳ್ಳು ಸುಬ್ಬು, ಮತ್ತೇನಾದ್ರೂ ಉಪವಾಸ ಮಾಡ್ತೀನಿ, ತಣ್ಣೀರ್ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ಯೋ? ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಮಗೆ ಗೊತ್ತಮ್ಮ. ಏನ್ ಗೊತ್ತು? ನೀವೀಗ ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತು. ಕಳಸ ಹೊರಬೇಕಾದ್ರೆ ಬ್ಯಾಲೆನ್ಸ್ ಪ್ರಾಕ್ಟೀಸ್ ಮಾಡಬೇಕು. ನೀವು ಅವಲಕ್ಕಿ ತಿಂದು ಹೊರಗೆ ಬನ್ನಿ, ನಾವು ಕಾಯ್ತಾ ಇರ್ತೀವಿ. ಹಲೋ ಮೇಡಮ್, ನಿಮ್ಮ ಫೋನ್ ಮಾತಾಡ್ತಾ ಇರ್ತೀನಿ, ಆಚೆ ಬಂದ್ಬಿಡಿ ಮೇಡಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡ್ ಸೊಸೆ ಬುದ್ಧ, ಈಗ ನಿನಗೆ ಶಾರ್ವರಿನೂ ದೀಪಿಕಾನು ತುಂಬಾ ಹತ್ರ ಆಗಿದಾರಲ್ಲ, ಅವ್ರ ಸ್ವಲ್ಪ ದುಡ್ಡು ಕೇಳು ಖರ್ಚಿಗೆ. ಸಾಧ್ಯನೇ ಇಲ್ಲ ಮಾವ. ನಾನಿನ್ಮೇಲೆ ಇಂಥ ಕೆಲಸಗಳನ್ನೆಲ್ಲ ಮಾಡಲ್ಲ. ನಾನು ಪೂರ್ತಿಯಾಗಿ ಬದಲಾಗಿದ್ದೀನಿ. ಅಮ್ಮಂಗೆ ತಾತಂಗೆ ಈ ವಿಷಯ ಏನಾದರೂ ಗೊತ್ತಾದ್ರೆ ನನ್ನ ಸಾಯಿಸೇ ಬಿಡ್ತಾರೆ. ನೋಡು ಸೊಸೆ ಮುದ್ದು, ನೀನು ಅವ್ರ ಹತ್ರ ಸಹಾಯ ಕೇಳಿದ್ರೆ ನಾವು ಬದುಕಬಹುದು, ಇಲ್ಲದೆ ಹೋದ್ರೆ ಬಹಳ ಕಷ್ಟ ಪಡ್ಬೇಕಾಗತ್ತಮ್ಮ. ಏನಾದರೂ ಆಗಲಿ ಮಾವ, ನಾನಂತೂ ಇನ್ಮೇಲೆ ತಾತಂಗೆ ಅಮ್ಮಂಗೆ ಬೇಜಾರು ಮಾಡಲ್ಲ. ನಾನೆಲ್ಲಮ್ಮ ಹೇಳಿದೆ ಅವ್ರಿಗೆ ಬೇಜಾರು ಮಾಡು ಅಂತ? ನಾನು ಹೇಳಿದ್ನಾ? ಬೇಜಾರು ಮಾಡಬೇಡಮ್ಮ, ಸಹಾಯ ಅಂತ ಕೇಳು, ಒಂದಷ್ಟು ದುಡ್ಡನ್ನ ಸಾಲ ಅಂತ ಇಸ್ಕೋ, ನಾವು ಆಮೇಲೆ ತಿಂಗಳಿಗೆ ಒಂದು 1,000 ರೂಪಾಯಿ ತೀರಿಸ್ಕೊಂಡು ಹೋಗೋಣ. ಏನಂತೀಯ? ತಾತಂಗಿದೆಲ್ಲ ಇಷ್ಟ ಆಗಲ್ಲ. ಅಂದ್ರೆ ನೀನ್ ಈ ತರ ಎಲ್ಲ ಮಾತಾಡೋದ್ರೆ ನನಗಿಷ್ಟ ಆಗತ್ತೆ ಅಂತನಾ? ನನ್ನ ಮಾತಿಗೆ ಬೆಲೆನೇ ಇಲ್ವೇನಮ್ಮ? ಅವರು ನಿನ್ ತಾತ ಇರ್ಬೋದು, ಆದ್ರೆ ನಾನು ನಿನಗೆ ಗಂಡು ಕೊಟ್ಟರು ಆ ಮಾವ. ಎಷ್ಟು ಖುಷಿ ಪಡ್ತಿದ್ದೆ ನಿನ್ನಂತ ಸೊಸೆ ಪಡೆಯೋದಕ್ಕೆ. ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಅಂತ ನೀನು ನನ್ನ ಭಾಗ್ಯ ದೇವತೆ ಅನ್ಕೊಂಡಿದ್ದೆ. ಈಗ ಅನ್ನಿಸ್ತಾ ಇದೆ ನಿನ್ನಂತ ಸೊಸೆ ಪಡೆಯೋದಕ್ಕೆ ನಾನು ಏನು ಪಾಪ ಮಾಡಿದ್ನೋ ಅಂತ. ಏನ್ ಹೇಳ್ತಿದ್ದೀರಾ ಮಾವ? ಏನಿದೆಯಮ್ಮ ಹೇಳಕ್ಕೆ? ಮುಂದೆ ಏನು ಆಗಬಹುದು ಅದನ್ನ ಈಗ ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಒಂದೊಂದು ಹೊತ್ತಿನ ಊಟಕ್ಕೂ ಪರದಾಡಬೇಕಾಗತ್ತೆ ನಾವು. ಕಳಿಸ್ತೀನಿ ಎಲ್ರ ಮನೇಲೂ ಮುಸ್ರೆ ತಿಕ್ಕ ಕಳಿಸ್ತೀನಿ. ನೀನೊಬ್ಳೆ ಏನು, ನಾನು ಹೋಗ್ತೀನಿ ದುಡಿಯಕ್ಕೆ. ಯಾಕಷ್ಟೆಲ್ಲ ಮಾಡ್ಬೇಕು ಮಾವ? ನಿಮ್ ಮಗ ಹೇಗಿದ್ರು ದುಡಿತಿದಾರಲ್ಲ. ಅವನೊಬ್ಬ ದುಡಿದ್ಬಿಟ್ರೆ ಸಾಕ? ಕೇಳಿಸ್ಕೋ ಸೊಸೆ ಬುದ್ಧ,
ಅವನು ದುಡಿಯೋದು ಮುಂದೆ ನಮ್ಮ ಭವಿಷ್ಯದಲ್ಲಿ ಸೇವಿಂಗ್ಸ್ಗೆ ಅಂತ. ಅರ್ಥ ಆಯ್ತಾ? ಈಗ ನಾವು ದುಡಿಯೋದು ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ. ನೋಡಮ್ಮ, ನಾವು ಯಾರಿಗೂ ಮೋಸ ಮಾಡೋದು ಬೇಡ, ತಲೆ ಮೇಲೆ ಕೈ ಇಡೋದು ಬೇಡ. ಒಂದು 5 ಲಕ್ಷ ರೂಪಾಯಿ ಸಾಲ ಅಂತ ಇಸ್ಕ. ಯಾವುದಾದ್ರು ಒಳ್ಳೆ ಜಾಗದಲ್ಲಿ ಒಂದು ಅಂಗಡಿ ಓಪನ್ ಮಾಡಿ ಹೊಸ ಬಿಸ್ನೆಸ್ ಶುರು ಮಾಡೋಣ. 1 ವರ್ಷ ಅಷ್ಟೇ ಚೆನ್ನಾಗಿ ದುಡಿಯೋಣ. 5ಕ್ಕೆ 5 ಸೇರಿಸಿ ವಾಪಸ್ ಕೊಟ್ಬಿಡೋದು. ಆಮೇಲೆ ದುಡ್ದಿದ್ದೆಲ್ಲ ಲಾಭನೇ. ಏನಂತೀಯ? ನೋಡಮ್ಮ, ಒಂದೇ ಒಂದ್ಸಲ ಮಾತಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ದೀಪಿಕಾ, ನಾನು ಸಂಧ್ಯಾ ಮಾತಾಡ್ತಿದ್ದೀನಿ. ಓ ಸಂಧ್ಯಾ, ಹೇಳು, ಏನ್ ಸಮಾಚಾರ? ನನ್ನನ್ನು ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ಯಾ? ಏನ್ ಮಾಡೋದು, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ದಿಕ್ಕೇ ತೋಚ್ತಾ ಇದ್ದಾಗ ನನಗೆ ದೀಪಿಕಾನೇ ನೆನಪಾಗೋದು. ಅಬ್ಬಬ್ಬ, ಎಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ. ಇರ್ಲಿ, ಇಂಥ ಮಾತುಗಳನ್ನ ಉಪಯೋಗಿಸ್ಕೊಳ್ಳೋಕ್ಕೂ ಒಂದು ಕಾಲ ಬರುತ್ತೆ. ಅದು ಸರಿ, ಏನು ಫೋನ್ ಮಾಡಿದ್ದು? ನನಗೆ ಸಂಪಾದನೆಗೆ ಅಂತ ಒಂದು ದಾರಿ ಬೇಕು. ನಂಗೆ ಎಲ್ಲಾದರೂ ಒಂದು 5 ಲಕ್ಷ ರೂಪಾಯಿ ಕೊಡಿಸ್ತೀಯಾ? 5 ಲಕ್ಷನಾ? ಅಯ್ಯೋ, ಇವತ್ತಾನೆ ಯಾವುದೋ ಕಮಿಟ್ಮೆಂಟ್ ಇತ್ತು ಅಂತ ಇರೋ ದುಡ್ಡೆಲ್ಲ ಕೊಟ್ಬಿಟ್ನಲ್ಲ. ಈಗ ನನ್ನ ಹತ್ರನೂ ಅಷ್ಟು ದುಡ್ಡಿಲ್ಲ. ಸರಿ, ಹಾಗಾದರೆ ದುಡ್ಡನ್ನ ನಾನು ನಮ್ಮ ಡ್ಯಾಡ್ ಹತ್ರ ಕೇಳ್ತೀನಿ. ಅವ್ರು ಖಂಡಿತ ಕೊಟ್ಟೇ ಕೊಡ್ತಾರೆ. ಡ್ಯಾಡ್ ಹತ್ರ ಕೇಳ್ಬೋದು, ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆಯಲ್ಲ. ಪ್ರಾಬ್ಲಮ್ಮಾ? ಏನು? ಡ್ಯಾಡ್ ಬಗ್ಗೆ ಗೊತ್ತೇ ಇದೆಯಲ್ಲ ಸಂಧ್ಯಾ, ಅವರು ಡಾಕ್ಯುಮೆಂಟೇಶನ್ ಇಲ್ಲದೆ ಏನೂ ಮಾಡಲ್ಲ. ಎಲ್ಲದಕ್ಕೂ ಲೆಕ್ಕಪತ್ರ ಸರಿಯಾಗಿರ್ಬೇಕು ಅಂತಾನೆ ಹೇಳ್ತಾರೆ. ಹೌದು, ಸರಿಯಾಗಿರ್ಬೇಕು. ಆದರೆ ಡಾಕ್ಯುಮೆಂಟ್ ಕೊಡೋಕ್ಕೆ ನನ್ನ ಹತ್ರ ಏನಿದೆ? ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ನಿನ್ನ ಕೈಗೆ ಒಂದು ಪೇಪರ್ ಕಳಿಸ್ತೀನಿ, ಅದ್ರ ಮೇಲೆ ಸೈನ್ ಮಾಡಿ ಕಳಿಸು. ನಾನು ನಿನ್ನ ಕೈಗೆ 5 ಲಕ್ಷ ತಲುಪಿಸ್ತೀನಿ. ಅಯ್ಯೋ, ಅಷ್ಟೇನಾ? ಸೈನ್ ತಾನೆ, ಅದಕ್ಕೇನಂತೆ, ಮಾಡ್ಕೊಡ್ತೀನಿ. ನೀನು ಪೇಪರ್ ಕಳಿಸು. 5 ಲಕ್ಷ ಪಕ್ಕ ಸಿಗುತ್ತೆ ಅಲ್ವಾ? ಸಿಕ್ಕೇ ಸಿಗುತ್ತೆ. ಈ ಕೈಲಿ ಸೈನ್ ಮಾಡು, ಆ ಕೈಲಿ ದುಡ್ಡು ತಗೋ. ಸರಿ, ತುಂಬ ಥ್ಯಾಂಕ್ಸ್. ನನ್ನ ಪಾಲಿಗೆ ವರ ನೀಡೋ ದೇವರು ಅಂದರೆ ಅದು ನೀನೇ. ಈ ದುಡ್ಡಿರೋರಿಗೆ ಬುದ್ಧಿನೇ ಇರಲ್ಲ, ಬೇಗ ಬಿದ್ದೋಗ್ಬಿಡ್ತಾರೆ. ಹಲೋ ಮೇಡಮ್, ಅವರು ಹೈವೇ ಬಿಟ್ಟು ಹಳ್ಳಿ ಕಡೆ ಹೋಗಿದ್ದಾರೆ. ಏನು, ಹಳ್ಳಿ ಕಡೆನಾ? ಏನಕ್ಕೆ ಹೋಗ್ತಿದ್ದಾರೆ? ಹಾಗಿದ್ರೆ ಅವರು ಮೈಸೂರಿಗೆ ಹೋಗ್ತಿಲ್ವಾ? ಇಲ್ಲ ಮೇಡಮ್, ಕಾರಿಂದ ಇಳಿದು ಯಾರೋ ಹಳ್ಳಿಯವ್ರ ಜೊತೆ ಮಾತಾಡ್ತಾ ಇದ್ರು ಮೇಡಮ್. ಹಾಗೆ ಮನೆಗೆ ಬನ್ನಿ ಅಂತಾನೂ ಕರಿತಾ ಇದ್ರು ಮೇಡಮ್. ಅವ್ರ ಮನೆಗೆ ಹೋಗಿದ್ದಾರೆ ಅನ್ಸುತ್ತೆ ಮೇಡಮ್. ಹಳ್ಳಿ ಅವ್ರ ಮನೆಗ? ಏನಾಗ್ತಿದೆ ಅಲ್ಲಿ? ಮೇಡಮ್, ಇದನ್ನು ಮೀರಿ ಅವ್ರನ್ನ ಫಾಲೋ ಮಾಡೋದು ಕಷ್ಟ ಅನ್ಸುತ್ತೆ. ಯಾಕೆ ಕಷ್ಟ ಆಗುತ್ತೆ? ಹಳ್ಳಿ ಯಜಮಾನನ ಮನೆಗೆ ಹೋಗಿದ್ದಾರೆ ಅಂತ ನೀವೇ ಹೇಳ್ತಿದ್ದೀರಾ. ಅಂಥದ್ರಲ್ಲಿ ನೀವು ಅಲ್ಲೇ ಹೋಗಿ ಅಲ್ಲೇ ಎಲ್ಲಾದರೂ ಉಳ್ಕೊಂಡು ಅಬ್ಸರ್ವ್ ಮಾಡ್ಬೋದಲ್ಲ. ಮೇಡಮ್, ಹಳ್ಳಿ ಜನಗಳ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಅವ್ರ ಹತ್ರ ಚೆನ್ನಾಗಿದ್ರೆ ಹಾಲು ಕೊಡೋ ಹಸು ಇದ್ದಂಗೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಗುಮ್ಮ ಗೂಳಿ ಆಗ್ಬಿಡ್ತಾರೆ. ನಮ್ಮೇಲೆ ಸ್ವಲ್ಪ ಅನುಮಾನ ಬಂದ್ರು ನಮ್ಮನ್ನು ಒಡೆದು ಊರ್ ಬಾಗ್ಲು ಕಟ್ಬಿಡ್ತಾರೆ ಅಷ್ಟೇ ಮೇಡಮ್. ಇಲ್ಲ ಮೇಡಮ್, ಇನ್ಮೇಲೆ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಮೇಡಮ್. ಎಲ್ಲ ವಿಷಯನೂ ನಿಮ್ಗೆ ಹೇಳಿದೀವಿ ಮೇಡಮ್. ಇನ್ಮೇಲೆಲ್ಲ ನಿಮಗೆ ಬಿಟ್ಟಿದ್ದು ಮೇಡಮ್. ಹಲೋ, ಇವ್ರು ಯಾಕೆ ಹಳ್ಳಿಗೆ ಹೋದ್ರು? ಮೈಸೂರಿಗೆ ಹೋಗ್ತೀವಿ ಅಂತ ಮನೇಲಿ ಸುಳ್ಳು ಹೇಳಿ ಹಳ್ಳಿಗೆ ಯಾಕೆ ಹೋದ್ರು? ಇಲ್ಲ, ಬೇರೆ ಏನೋ ನಡೀತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.